ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ಗುರು ಜಗದ್ವಂದ್ಯ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವ ಅವತಾರಿ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಆತ್ಮೀಯರೇ, ಹಿಂದಿನ ಪ್ರವಚನದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ 7 ಅಂಗಗಳ ವಿಷಯವನ್ನು ಪಾಠ ಮಾಡಿದ್ದಾರೆ. 8ನೆಯ ಅಂಗವಾಗಿರುವ ಸಮಾಧಿಯ ಲಕ್ಷಣವನ್ನು ಕೂಡ ಸ್ವಲ್ಪ ನೋಡಿದ್ದೇವೆ. ಭೇದವಳಿದು ನಿಂದ ನಿಲವೇ ಸಮಾಧಿಯು ಎಂದು ಆದರದಿಂದೇ ಭಾವಿಸು ನೀರೇ ಎನ್ನುವಂತಹ ಸೂತ್ರ ಆರಂಭ ಆಗಿದೆ. ಆ ಸೂತ್ರ ಆರಂಭ ಆಗಿ, ತನುವನೇ ಸುಸ್ಥಿರದಳು ತನ್ನ ಮಾನಸವನು ಭ್ರೂ ಮಧ್ಯದಳು ನಿಲ್ಲಿಸಲು ಅಲ್ಲಿ ನೆನೆಯದೆ ಏನೊಂದನು ಆ ಮನವು ಆತ್ಮದೊಡನೆ ಐಕ್ಯವೆನಿಶೆ ಸಮಾಧಿಯು ಅಂತದು ತಾನೇ. ಈ ನುಡಿಯ ವಿಚಾರವೂ ಕೂಡ ಬೆಳಗಿನ ಪ್ರವಚನದಲ್ಲಿ ಆಗಿದೆ, ಮುಂದಿನ ನುಡಿಯೂ ಆಗಿದೆ. ಮನವು ಅಳಿವುದು, ತನ್ನ ಮನದ ಅಂದವು ಅಳಿಯಲು, ಆ ಮನವು ಅಳಿದು ಉಳಿದ ನಿಜಾನಂದ ಘನವೇ ತಾನಾಗಿರಲು, ಅದು ಸಮಾಹಿತ ಎಂದು ಮನದನ್ನೇ ಮೈತ್ರೇಯಿ ತಿಳಿ ನೀನು. ಈ ನುಡಿಯ ವಿಚಾರವನ್ನು ಇನ್ನೊಂದು ಸಲ ಹೇಳ್ಕೊಂಡು ಹೋಗ್ತೇನೆ. ಮನವು ಅಳಿಯುವುದು ಅಂತ ಹೇಳಿದಾರಲ್ಲ, ಅಳಿಯುವುದು ಅಂದ್ರೆ ಏನದರ ಅಭಿಪ್ರಾಯ ಅಂದ್ರೆ, ತನ್ನ ಮನದ ಅಂದವು ಅಳಿಯಲ್ ಆ ಮನವು ಅಳಿಯುವುದು. ಮನುಷ್ಯನ ಸ್ವರೂಪ ಏನು ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದು. ಸಂಕಲ್ಪ ವಿಕಲ್ಪ ಮಾಡೋದು ಬಿಟ್ಟಂದ್ರೆ ಮನಸ್ಸು ಇದ್ದೂ ಇಲ್ಲದಂತೆ. ಅದನ್ನ ಇಟ್ಕೊಂಡು ಮನವು ಅಳಿಯುವುದು ಅಂತ ಬರೆದ. ಮನದ ಅಂದವು ಅಳಿಯಲು ಅಂದ್ರೆ ಸಂಕಲ್ಪ ವಿಕಲ್ಪವನ್ನು ಮಾಡುವುದು ನಿಂತು ಹೋದ ಮೇಲೆ ಆ ಮನವು ಇದ್ದೂ ಇಲ್ಲದಂತೆ. ಅದೇ ಮನಸ್ಸು ಅಳಿಯುವುದು ಎಂಬ ಶಬ್ದಕ್ಕೆ ಅರ್ಥ. ತನ್ನ ಮನವು ಅಳಿಯುವುದು, ಆ ಮನವು ಅಳಿದು ಸಂಕಲ್ಪ ವಿಕಲ್ಪರಹಿತವಾದ ಮನಸ್ಸು ಉಳಿಯಲು ಅಂದರೆ ಅಳಿದು ಅಂತ ಅದರ ಅರ್ಥ. ಇಲ್ಲದಂತೆ ಆಗಲು, ಉಳಿದ ಅದಕ್ಕಿಂತಲೂ ಭಿನ್ನವಾದ ನಿಜಾನಂದ. ನಿಜಾನಂದ ಅಂದರೆ ನಿರುಪಾಧಿಕವಾದ ಆನಂದ, ಸೋಪಾಧಿಕವಾದದ್ದಲ್ಲ. ನಿಜಾನಂದ ಘನವೇ ತಾನಾಗಿರಲ್. ನಿಜಾನಂದ ಘನವೇ ಯಥಾರ್ಥವಾದದ್ದು, ಆತ್ಮ ಒಂದೇ ಇರುವಂಥದ್ದು, ತಾನಾಗಿರಲ್. ಅದು ಸಮಾಹಿತ ಎಂದು, ಅದನ್ನು ಸಮಾಧಿ ಎಂದು ಮನದನ್ನೇ ಮೈತ್ರೇಯಿ ತಿಳಿ ನೀನು ಅನ್ನೋದು ಕೂಡ ಬೆಳಗಿನ ಪ್ರವಚನದಲ್ಲಿ ಆಗಿದೆ. ಮತ್ತೊಮ್ಮೆ ಮುಂದಿನದಕ್ಕೆ ಸಂಬಂಧಪಡಿಸುವುದಕ್ಕಾಗಿ ಓದಿದಂತೆ,
ಮುಂದಿನ ನುಡಿ ಏನು ಹೇಳ್ತದೆ ಕೇಳ್ರಿ, ಇದೆಲ್ಲ ಬರೀ ಸಮಾಧಿ ವಿಷಯ ಹೇಳುವಂಥದ್ದೇ. ಮನವನು ಒಂದು ಅನವಿಂದೆ ನಿಲ್ಲಿಸಲ್, ಆ ಮನವು ಅಲಿದು ಅನುಪಮ ಆನಂದವು ಆನು ಎಂಬುದು ನೆನಹಿನೊಳು ಉದಿಸದೆ ನೆರೆ ಮರೆದು ಇರ್ದ ಇರವನು. ಮರೆದು 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 ಇರ್ದ ಇರವನು ಸಮಾಹಿತ ಎಂದು ನುಡಿವರು. ಪದಚ್ಛೇದ ಸ್ವರಲೋಪ ಸಂಧಿ ಅಂತ ಅಂಗೀಕಾರ ಮಾಡಿದ್ದಾರೆ ಕನ್ನಡ ಭಾಷೆಯಲ್ಲಿ. ಅದಕ್ಕಾಗಿ ಅಲ್ಲಲ್ಲೇ ನಿಲ್ಲಿಸಿ ಹೇಳುವಾಗ ನಿಮಗೆ ಅಕ್ಷರಗಳು ಕಾಣದೇ ಇರಬಹುದು ಅಲ್ಲಿ. ಪರಂತು ಹಾಗೆ ಪದಚ್ಛೇದ ಮಾಡದೆ ಹೋದರೆ ಅರ್ಥವೇ ಹೊಂದುಗಡೆ ಆಗುವುದಿಲ್ಲ. ಅದಕ್ಕಾಗಿ ಸ್ವರಲೋಪ ಸಂಧಿ ಅಂತ ಒಪ್ಪಿದಾಗ ಅಲ್ಲಿ ಒಂದೊಂದು ವರ್ಣ ಕಾಣುವುದಿಲ್ಲ ನಮಗೆ, ಅವು ನಾವು ಕೈಲಿ ಹಾಕಬೇಕು. ಮನವನು ಒಂದಾನೊಂದು, ನೋಡ್ರಿ ಒಂದಾನೊಂದು ಅಂತೇನೆ, ಅಲ್ಲಿ ದೂ ಇಲ್ಲ. ಏನಂತೇನೆ ನಾನು? ಮನವು ಒಂದಾನೊಂದ ಅತೆ, ಅಲ್ಲಿ ನಾನದು ಒಂದಾನೊಂದು ಅಂತೇನೆ. ಅನುವಿಂದೆ ನೋಡ್ರಿ, ಲಕಾರನೂ ಕಾಣೋದಿಲ್ಲ ನಮಗೆ, ಆದರೆ ದಕಾರದಲ್ಲಿ ಲಕಾರ ಇದೆ. ಮನವನು ಒಂದಾನೊಂದು ಅನುವಿಂದೆ ಅಂದರೆ ಒಂದಾನೊಂದು ರೀತಿಯಿಂದ ಏನಾದರೂ ಮಾಡಿ ಅದನ್ನು ನಿಲ್ಲಿಸ್ಬೇಕು, ಒಳಗೆ ಹೊರಗೆ ಹೋಗದಂತೆ, ವಿಷಯಾಭಿಮುಖವಾಗದಂತೆ ಪ್ರಯತ್ನ ಮಾಡಿ ಮನಸ್ಸನ್ನು ನಿಲ್ಲಿಸುವುದು. ಯಾವುದಾರ ಒಂದು ರೀತಿಯಿಂದ ನಿಲ್ಲಿಸಲ್, ಆ ಮನವು ಅಳಿದು, ಮತ್ತು ಅದೇ ಮೇಲಿಂದ ಸಂಕಲ್ಪ ವಿಕಲ್ಪರಹಿತವಾಗಲು ಆ ಮನವು ಅಳಿದು ಅನುಪಮ ಆನಂದವು ಆನೆಂಬುದು. ಅನುಪಮ ಉಪಮಾನವನ್ನು ಕೊಡಲಿಕ್ಕೆ ಬಾರದೇ ಇರುವಂಥದ್ದು ಆ ಆನಂದ. ಯಾವ ಆನಂದ? ಸ್ವರೂಪಾನಂದ. ಉಪಮಾನ ಕೊಡಲಿಕ್ಕೆ ಬರುವುದಿಲ್ಲ. ವಿಷಯಾನಂದಕ್ಕೆ ಉಪಮಾನ ಕೊಡಬಹುದು ನೀವು, ವಿಷಯಾನಂದಕ್ಕೆ ಉಪಮಾನ ಕೊಡಬಹುದು. ಇಂತಹ ಪದಾರ್ಥವನ್ನು ತಿಂದಾಗ ಇಂತಹ ಆನಂದ ಉಂಟಾಗ್ತದಲ್ಲ, ಅದಕ್ಕೆ ಮತ್ತೊಂದು ಉಪಮಾನ ಕೊಟ್ಟು ಹೇಳ್ಬೋದು ನೀವು. ಅದನ್ನು ತಿಂದಾಗ ಇದೇ ರೀತಿ ಆನಂದ ಉಂಟಾಗ್ತದೆ ಅಂತ ಹೇಳ್ಬೋದು. ಆದರೆ ನಮ್ಮ ಸ್ವರೂಪಾತ್ಮಕವಾಗಿರುವ ಯಾವ ಚೈತನ್ಯಾತ್ಮಕವಾಗಿರುವ ಆನಂದವೂ ಇದೆಯೋ ಅದು ಒಂದೇ ಇರುವಂಥದ್ದು. ಏಕಂ ಏವ ಅದ್ವಿತೀಯಂ. ಅದಕ್ಕಿಂತಲೂ ಭಿನ್ನವಾದ ಆತ್ಮತತ್ವ ಇಲ್ಲ. ನಿಜವಾಗಿ ಆತ್ಮತತ್ವವೇ ಆನಂದ ಸ್ವರೂಪ. ಈ ಆನಂದ ಶಬ್ದದ ಬಗ್ಗೆ ಈ ಪೂರ್ವದಲ್ಲಿ ಒಮ್ಮೆ ಚಿಂತನೆ ಮಾಡಿದ್ದೇವೆ. ಈ ನುಡಿ ಮುಗಿದ ಮೇಲೆ ಮತ್ತೊಮ್ಮೆ ನೆನಪು ಮಾಡ್ತೇನೆ. ಆನಂದವೆಂಬುವುದು ನೆನಹಿನೋಳ್ ಉದಿಸದೆ, ಅದನ್ನು ಮುಂದೆ ಓದಿದ ಮೇಲೆ ಗೊತ್ತಾಗತ್ತೆ. ನೆರೆ ಮರೆದು ಇರ್ದ ಇರವನು. ನೋಡ್ರಿ ಎಷ್ಟು ಛೇದ ಮಾಡಿನಲ್ಲಿ, ನೆರೆ ಮರೆದು ಇರ್ದ ಇರವನು. ಅಲ್ಲಿದ್ದೇನಿದೆ? ನೆರೆ ಮರೆದಿರ್ದಿರವನು ಅಂತ ಐತಿ. ಅವನು ಪದಚ್ಛೇದ ಮಾಡಿದಾಗ ನಿಮಗೆ ಅರ್ಥ ಹೊಂದಗಡೆ ಆಗ್ತದೆ. ನೆರೆ ಚೆನ್ನಾಗಿ, ಮರೆತು ಮರೆತು ಇರ್ದ ಅಂದ್ರೆ ಇರುವನು ಸಮಾಹಿತ ಎಂದು ನುಡಿವರು. ಅಂದ್ರೆ ಇಲ್ಲೇನು ಅಭಿಪ್ರಾಯ? ನಿಮ್ಮ ಶರೀರದ ನಾಮವು ನಿಮಗೆ ಎಷ್ಟು ಸಹಜವಾಗಿದೆಯೋ, ನಾನು ಆನಂದ ಸ್ವರೂಪನು ಅನ್ನುವುದು ಅಷ್ಟೇ ಸಹಜವಾಗಬೇಕು ಅಂತಿದ್ರ ಅಭಿಪ್ರಾಯ. ನಮ್ಮ ಶರೀರಕ್ಕೆ ಇಟ್ಟಿರುವ ಹೆಸರುಗಳನ್ನು ನಾವು ಮರೆತಿದ್ದೇವೆ ಏನೋ? ಮರೆತಿಲ್ಲ. ದಿನಾಲೂ ಅನುಸಂಧಾನ ಮಾಡ್ತಾ ಇದ್ದೇವೆ ಏನೋ? ಅನುಸಂಧಾನವನ್ನೂ ಮಾಡ್ತಾ ಇಲ್ಲ. ಮರೆತೂ ಇಲ್ಲ, ಅನುಸಂಧಾನ ಮಾಡ್ತೂ ಇಲ್ಲ. ಇದು ಹೇಗೋ ಹಾಗೆ ಅದು ಕೂಡ ಸಹಜ ಆಗಬೇಕು. ಯಾವುದೂ ಆನಂದವೇ ನನ್ನ ಯಥಾರ್ಥವಾದ ಸ್ವರೂಪ. ಅದು ಎಂಥದ್ದು? ಕೆಡಲಾರದಂಥದ್ದು, ಸವಿಯಲಾರದಂಥದ್ದು. ವಿಷಯಾನಂದ ಸವಿತದ, ಕೆಡ್ತದೆ. ನಮ್ಮ ಪರಮ ಪ್ರೀತಿಗೆ ಪ್ರಾಪ್ತವಾದ ಯಾವುದೋ ಒಂದು ವಿಷಯ, ಅದನ್ನು ಆರಂಭದಲ್ಲಿ ಭಾಳ ರುಚಿ ಇರ್ತದೆ, ಅದರಾಗ ಮರುಕ್ಷಣದಲ್ಲಿ ಕಡಿಮೆ ಆಗ್ತದೆ. ಅದಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಇದು ನಿಮ್ಮೆಲ್ಲರ ಅನುಭವ. ಬಹಳಷ್ಟು ಹಸಿವೆಯಾದಾಗ, ಮೊದಲಿನ ತುತ್ತು ಊಟ ಮಾಡಿದಾಗ ಯಾವ ರುಚಿ ಇದೆಯೋ ಆ ರುಚಿ ಎರಡನೇ ತುತ್ತಿನಲ್ಲಿ ಇರೋದಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ತುತ್ತು ಊಟ ಮಾಡಂದ್ರೆ ಒಲ್ಲೆ ಅಂತೀರಿ.
ಒಂದು ವೇಳೆ ಒತ್ತಾಯ ಮಾಡಿ ಅದನ್ನು ಹಾಕಿದ್ರೆ ಏನಂತೀರಿ, ಇದನ್ನು ಒಳಗೆ ಕಳಿಸಿನಿ ಅಂದ್ರೆ ಒಳಗಿದ್ದದ್ದು ಹೊರಗೆ ಬರ್ತದೆ ಮಾರಾಯ ಬೇಡ ಅಂತೀರಿ. ಕೊನೆಯ ಗ್ರಾಸದಲ್ಲಿ ಅಂದ್ರೆ ತುತ್ತಿನಲ್ಲಿ ಮೊದಲಿನ ತುತ್ತಿನಲ್ಲಿ ಇರುವ ರುಚಿ ಇದೆ ಏನು ಅಂದರೆ ಇಲ್ಲ, ಇದು ಸವೆಯುವಿಕೆ, ಮಧ್ಯದಲ್ಲಿ ಮತ್ತೊಂದು ಬೇಕು ಅನ್ಸತ್ತೆ. ಆದರೆ ಆತ್ಮಾನಂದ ನಿದ್ರಾ ಅನುಭವ ನೋಡ್ರಿ, ಅದು ಮತ್ತೊಂದು ಬೇಕು ಅನಿಸೋದಿಲ್ಲ. ಪ್ರತಿಬಿಂಬಾನಂದ ಅದು ಕೆಡ್ತದೆ. ಪ್ರತಿಬಿಂಬಾನಂದ ಜಾಗ್ರ ಆಯ್ತಂದ್ರೆ ಕೆಡ್ತದೆ, ವಿಷಯಾನಂದವೂ ಕೂಡ ಕೆಡ್ತದೆ. ಆದ್ರೆ ಆತ್ಮಾನಂದ ಎಂದೆಂದೂ ಕೆಡುವುದಿಲ್ಲ, ಅದು ಕೆಡುವಂಥದ್ದು ಅಲ್ಲ, ಸವೆಯುವಂಥದ್ದು ಕೂಡ ಅಲ್ಲ. ಉದಾಹರಣೆಗೆ ನಿದ್ರಾನಂದ, ಸುಮ್ಮನೆ ಉದಾಹರಣೆ ಅಷ್ಟೇ ಕೊಡ್ತೇವೆ, ಅದನ್ನು ಬ್ರಹ್ಮಾನಂದ ಅಂತ ಕರೆದ್ದೇವೆ. ಶಾಂಪಲ್ ಬ್ರಹ್ಮಾನಂದ ಹೇಗಿರ್ತದೆ, ನಿದ್ರಾನಂದ ಇದ್ದಂಗೆ ಇರ್ತದೆ. ಶಾಂಪಲ್ ಕೊಟ್ಟಿದ್ದೀವಿ ಅಷ್ಟೇ. ನಿದ್ರಾನಂದ ಪರಿಚ್ಛಿನ್ನ ಇದೆ. ಒಳ್ಳೆ 6-8 ಗಂಟೆ ನಿದ್ರೆ ಮಾಡ್ಬೋದು ನೀವು, 9ನೇ ಗಂಟೆಗೆ ಇಲ್ಲ. ನಿದ್ರಾನಂದ ಯಾಕೆ ಕೊಡ್ತೇವೆ ಅಂದ್ರೆ ಅಲ್ಲಿ ಯಾವ ವಿಷಯಗಳ ಸಂಪರ್ಕವೂ ಇಲ್ಲದೆ ಆನಂದ ಇದೆ. ಉಣ್ಣುವುದಿಲ್ಲ, ತಿನ್ನುವುದಿಲ್ಲ, ಅರಿವಿ ತೊಡೋದಿಲ್ಲ, ಬಂಗಾರ ಹಾಕೋದಿಲ್ಲ, ಏನೂ ಇಲ್ಲ, ಆದರೂ ಆನಂದ ಇದೆ. ಆ ಆನಂದ ಯಾಕೆ ಬಂದಿದೆ ಅಂತ ಕೇಳಿದರೆ ಇವೆಲ್ಲವುಗಳನ್ನು ಮರೆತದ್ದರಿಂದ ಬಂದಿದೆ. ಒಂದು ವೇಳೆ ನೆನಪಿಟ್ಕೊಂಡು ಮಕ್ಕೊಳ್ರಿ, ಬರುವುದಿಲ್ಲ, ಆನಂದ ಸಿಗುವುದಿಲ್ಲ. ಇಲ್ಲೂ ಅಂತಾರೆ ಆ ಆನಂದ ಹೇಗಿರಬೇಕು ಅಂದ್ರೆ ಸಹಜ ಆಗಬೇಕು, ಮರೆದು ಇರ್ದ, ಅದನ್ನು ಅನುಸಂಧಾನ ನಿಂತಿರಬೇಕು ಅಂತ ಅಭಿಪ್ರಾಯ, ಮತ್ತೇನಲ್ಲ. ಮರೆದು ಇರ್ದ ಇರವನು ಸಮಾಹಿತ ಎಂದು ನುಡಿವರು, ಅದನ್ನು ಸಮಾಧಿ ಸಮಾಧಿ ಅಂತ ಕರೀತಾರೆ ಅಂತ ಈ ನುಡಿಯ ಅರ್ಥ. ಮುಂದೆ ನುಡಿ ಇದನ್ನು ಹೇಳ್ತದೆ, ಹೊರಗಣ ಬರೀ ಬಳಕೆಯ ಸುಖ ದುಃಖವನು ಉರೆ ಮರೆದು ಆನಂದ ಪದವಾದ ಬರಿಯ ಅರಿವಾಗಿ ತಾಣಿರೆ ಸಮಾಹಿತೆಯು ಎಂದು ಪರಮಗುರುಳೆ ನೀರೇ ತಿಳಿ ನೀನು. ಒಂದು ಶಬ್ದ ಹಾಕಾರ, ಪರಮಗುರುಳೆ ನೀರೇ. ನೀರೇ ಅಂದ್ರೆ ಸರಳ ಸ್ವಭಾವದ ಮೈತ್ರೇಯಿ ಅಂತ ಈ ಪೂರ್ವದಲ್ಲಿ ಎಷ್ಟು ಸಲ ಬಂದಿದೆ. ಇಲ್ಲಿ ಪರಮ ಗುರುಳೆ ಅಂತ ಹಾಕಿದರು. ಅದು ಯಾಕೆ ಹಾಕಿದ್ರು ಏನೋ ಗೊತ್ತಿಲ್ಲ, ವಿಷಯ ಕೊರತೆ ಆಯಿತೋ ಏನಾಯಿತೋ. ಪರಮ ಗುರುಳೆ, ಪರಮ ಶ್ರೇಷ್ಠವಾದ ಗುರುಳೆ. ಗುರುಳೆ ಅಂದ್ರೆ ಗುಂಗುರು ಕೂದಲು ಉಳ್ಳವಳೆ ಅಂತ ಅರ್ಥ ಮಾಡಿದ್ದಾರೆ. ಅದು ಇರಲಿ, ಅಂತೂ ನಮಗೇನಂದ್ರೆ ಒಂದು ನಾ ಹೇಳಿದ ಹಾಗೆ ಇಲ್ಲಿ ಬೇರೆ ಶಬ್ದ ವಿಷಯವೂ ಸಿಗದೇ ಇರುವುದರಿಂದ ಒಂದು ಸಂಬೋಧನಾತ್ಮಕ ಶಬ್ದವನ್ನು ಹಾಕಿ ಆ ನುಡಿ ಪೂರ್ಣ ಮಾಡಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ತು ಹಿ ಚ ಸ್ಮ ಹ ವೈ, ತು ಹಿ ಚ ಸ್ಮ ಹ ವೈ, ಇಷ್ಟು ಅಕ್ಷರಗಳು ಪಾದವನ್ನು ಪೂರ್ಣ ಮಾಡುವುದಕ್ಕಾಗಿ ಹಾಕುತ್ತೇವೆ. ಅಲ್ಲಿ ಅಕ್ಷರ ಅರ್ಥ ಇರಲಿ ಇಲ್ಲದೆ ಇರಲಿ. ತು ಹಿ ಚ ಸ್ಮ ವೈ 5 ಅಕ್ಷರ ಹಾಕ್ತೇವೆ ನಾವು. 8 ಅಕ್ಷರಕ್ಕೊಂದು ಪಾದ ಅಂತ ಇಟ್ಕೊಳ್ರಿ. 7 ಅಕ್ಷರಕ್ಕೆ ಅರ್ಥ ಮುಗಿದಿದೆ, ಅಲ್ಲೇನು ಹೇಳಬೇಕಾದದ್ದು ಮುಗಿದಿದೆ. ಆಗ ಒಂದು ಅಕ್ಷರ ಹಾಕ್ತೇವೆ ನಾವು. ತು ಅಂತರ ಹಾಕ್ಬೋದು, ಚ ಅಂತರ ಹಾಕ್ಬೋದು, ಹಿ ಅಂತರ ಹಾಕ್ಬೋದು. ಹಾಗೆ ಇಲ್ಲಿಯೂ ಕೂಡ ಪರಮ ಗುರುಳೆ ಅಂದರೆ ಇಲ್ಲಿ ಪ್ರಾಸ್ ಕೊಡ್ಬೇಕು. ಪರಮ ಯಾಕಂದ್ರೆ ಹೊರಗಣ ಅಂತ ಆರಂಭ ಆಗೈತಿ, 2ನೇ ಅಕ್ಷರ ಒಂದೇ ಅಕ್ಷರ ಇರಬೇಕು. ಅದಕ್ಕಾಗಿ ಪರಮ ಅಂತ ಶಬ್ದ ತಗೊಂಡ್ರು. ಪರಮೆ ಗುರುಳೆ. ಪರಮೆ ಅನ್ನುವ ಶಬ್ದಕ್ಕೆ ಗುಂಗಿಯ ಹೊಡೆದ ಕಪ್ಪು ಬಣ್ಣದಿಂದ ಕೂಡಿರುವ ಗುಂಗುರ ಕೂದಲದ ಎಲೈ ಸರಳ ಸ್ವಭಾವದ ಮೈತ್ರೇಯಿಯೇ ನೀನು ತಿಳಿ ಅನ್ನೋದು ಆಮೇಲೆ ಅನ್ವಯ ಆಗ್ತದೆ. ಏನಂತಾರೆ ನೋಡ್ರಿ, ಹೊರಗಣ ಬರೀ ಬಳಕೆಯ ಸುಖ ದುಃಖವನು. ಇಲ್ಲಿ ಸುಖ ದುಃಖ ಸ್ವಲ್ಪ 2 ಶಬ್ದ ಇದೆ. ಯಾವುದೇ ವಿಷಯದಲ್ಲಿ ಸುಖ ಕೊಡುವ ತನವೂ ಇಲ್ಲ, ದುಃಖವನ್ನು ಕೊಡುವ ತನವೂ ಇಲ್ಲ. ಅವು ಜಡವಾದ ಪದಾರ್ಥಗಳು. ಅವು ಸುಖನೂ ಕೊಡ್ತಕ್ಕಂಥವುಗಳಲ್ಲ, ದುಃಖವನ್ನೂ ಕೊಡ್ತಕ್ಕಂಥವುಗಳು ಅಲ್ಲ. ನಮಗೆ ಆ ವಿಷಯವು ಅನುಕೂಲಕರವಾಗಿ ವರ್ತಿಸಿದರೆ ಅದರಿಂದ ಸುಖ ಆಯಿತು ಅಂತ ಭಾವ. ಪ್ರತಿಕೂಲಕರವಾಗಿ ವರ್ತಿಸಿದರೆ ದುಃಖ ಅಂತ ಅಭಿಪ್ರಾಯ. ಅನುಕೂಲಕರ ವೇದನೆಯಂ ಸುಖಂ, ಪ್ರತಿಕೂಲಕರ ವೇದನೆಯಂ ದುಃಖಂ ಅಂತ ಅದಕ್ಕೆ
ಲಕ್ಷಣ ಮಾಡ್ಕೊಂಬಂದಾರೆ. ಅನುಕೂಲ ಆಯಿತು. ಉದಾಹರಣೆಗೆ ನಿಮ್ಮ ಬಂಧು ಬಾಂಧವರಲ್ಲಿ ಎಲ್ಲಿವರೆಗೆ ನಿಮಗೆ ಅನುಕೂಲರಾಗಿರುತ್ತಾರೆಯೋ ಅಲ್ಲಿವರೆಗೆ ಅವರು ನಿಮ್ಮ ಸುಖಕ್ಕೆ ಕಾರಣೀಭೂತರು ಅಂತ ಭಾವನೆ ಬರ್ತದೆ. ಯಾವಾಗ ವಿರೋಧಿಗಳಾಗ್ತಾರೋ ಆವಾಗ ನಿಮ್ಮ ದುಃಖಕ್ಕೆ ಅವರು ಕಾರಣೀಭೂತರು ಅಂತ ಭಾವನೆ ಬರ್ತದೆ. ಆ ಮನುಷ್ಯ ಮೊದಲಿದ್ದಂಗೆ ಅದಾನ. ಆದ್ರೆ ಅನುಕೂಲ ಆದ್ರೆ ಸುಖಕ್ಕೆ ಕಾರಣ ಆದ, ಪ್ರತಿಕೂಲ ಆದ್ರೆ ದುಃಖಕ್ಕೆ ಕಾರಣ ಆದ. ಇಂದು ಎಷ್ಟೋ ಜನರು ಮುಪ್ಪಾದ ತಾಯಿ ತಂದೆಗಳನ್ನು ಬಿಟ್ಟು ಹೋಗ್ತಾರೆ. ಆಸ್ಪತ್ರೆಗೆ ತಂದು ಬಿಟ್ಟು ಹೋಗೋರು ಎಷ್ಟೋ ಮಂದಿ ಇದ್ದಾರೆ. ಆಸ್ಪತ್ರೆಗೆ ತರ್ತಾರೋ, ಅಲ್ಲಿ ಇಳಿಸ್ತಾರೋ, ಆಯಿತು ಅದು ಪೇಷಂಟ್ ಅಂತ ಅವ್ರು ಒಳಗೆ ತಗೋತಾರೋ, ಬಿಟ್ಟು ಹೋಗಿಬಿಡ್ತಾರೆ. ಇವ್ರು ಯಾವ ಜಾತಿಯವರು ಅಂತ ನೀವು ಸ್ವಲ್ಪ ನೀವು ವಿಚಾರ ಮಾಡಿರಿ. ರಾಕ್ಷಸ ಜಾತಿಯವರು ಏನು ಮನುಷ್ಯ ಜಾತಿಯವರು ಅಂತ. ಪಾಪ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ರು. ಈಗ ಮಕ್ಕಳು ತಾಯಿ ತಂದೆಗಳಿಗೆ ವೈರಿಗಳಾದರು, ಪ್ರತಿಕೂಲ ಆಯ್ತಲ್ಲ. ಅದಕ್ಕಾಗಿ ಯಾವುದೇ ವಿಷಯದಲ್ಲಿ ಸುಖ ಕೊಡುವ ತನವೂ ಇಲ್ಲ, ದುಃಖವನ್ನು ಕೊಡುವ ತನವೂ ಇಲ್ಲ. ನಿನ್ನ ಕಲ್ಪನೆಗೆ ಅನುಗುಣವಾಗಿ ಅದು ಸುಖಕ್ಕೆ ಕಾರಣ ಅಂತಿ ಅಥವಾ ಇನ್ನೊಂದು ದುಃಖಕ್ಕೆ ಕಾರಣ ಅಂತಿ. ಅದನ್ನು ಬರೀತಾರೆ. ಏನಂತಾರೆ ನೋಡ್ರಿ, ಬರೀ ಬಳಕೆಯ ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ, ನಿನ್ನ ಭಾವನೆಯಿಂದ ತೋರ್ತಕ್ಕಂಥವುಗಳವು. ಸುಖ ದುಃಖವನು ವಿಷಯಜನ್ಯ ಸುಖ ದುಃಖ ಅಂತ ತಿಳ್ಸಾಕ್ ಹೇಳ್ತೇವೆ. ನಿಜವಾಗಿಯೂ ವಿಷಯಗಳಲ್ಲಿ ಸುಖನೇ ಇಲ್ಲ, ದುಃಖನೂ ಇಲ್ಲ. ಮತ್ತು ಎರಡೂ ಅಲ್ಲಿ ತೋರ್ತವಲ್ಲ ಅಂತ ಕೇಳಿದ್ರೆ ಆತ್ಮನ ಸುಖವೇ ಅಲ್ಲಿ ಇದೆ, ಅದು ಕಾಣ್ತದೆ. ಮಾಯಾಗೆ ಸಂಬಂಧಪಟ್ಟ ದುಃಖವೇ ಅಲ್ಲಿದೆ, ಆ ದುಃಖ ಕಾಣ್ತದೆ ನಿಮಗೆ. ದ್ವೈತ ಇದ್ದಲ್ಲಿ ದುಃಖ ಅಂತ ಹೇಳಿದ್ದೇವೆ. ಮಾಯ ಎಲ್ಲಿದೆಯೋ ಅಲ್ಲಿ ದ್ವೈತ ಇದೆ, ದ್ವೈತ ಇರುವುದರಿಂದ ದುಃಖ ಇದೆ. ಇನ್ನು ಆತ್ಮ ಅಲ್ಲಿರುವುದರಿಂದ ಸುಖ ಇದೆ. ಪರಂತು ನಾವು ಆ ವಿಷಯದಿಂದಲೇ ಸುಖ ಆಯಿತು, ವಿಷಯದಿಂದಲೇ ದುಃಖ ಆಯಿತು ಅಂತ ಭಾವನೆ ಮಾಡಿದ್ದೇವೆ. ಆ ವಿಷಯದಲ್ಲಿ ಸುಖ ಕೊಡುವ ತನವೂ ಇಲ್ಲ, ದುಃಖ ಕೊಡುವ ತನವೂ ಇಲ್ಲ. ಉದಾಹರಣೆಗೆ ಒಬ್ಬ ಹುಡುಗ ಭಾಳ ಸಿಹಿ ಅಂದರೆ ಇಷ್ಟ ಆಯಿತು. ಮುಂದೆ ಅವ ಸಿಹಿ ತಿಂದು 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 ಮಧುಮೇಹ ಬಂತು, ಅವಾಗ ಶುಗರ್ ಫ್ಯಾಕ್ಟರಿ ಆದ. ಆಗ ತಗೊಳ್ಳೋ ಮೊದಲು ಭಾಳ ನಿಂತಿದ್ದಿ, ಈಗಟ್ಟು ತಿನ್ನ ಅಂದ್ರೆ ಒಲ್ಲೆವಂತ ನಾವು. ಯಾಕೆ ಅದು ವಿಷದಂಗೆ ಕಾಣಕ್ಕೆ ಆರಂಭ ಆಯ್ತು. ಈಗ ಅವಾಗ ಮೊದಲು ಸುಖಕ್ಕೆ ಕಾರಣ ಆಗಿತ್ತು, ಈಗ ದುಃಖಕ್ಕೆ ಕಾರಣ ಆಯಿತು. ಇಲ್ಲ, ಅದ್ರಾಗ ಸುಖನೂ ಇಲ್ಲ ದುಃಖನೂ ಇಲ್ಲ, ಇವನು ಭಾವನೆ ಅಷ್ಟೇ. ಅದಕ್ಕಾಗಿ ವಿಷಯದಲ್ಲಿ ಸುಖ ದುಃಖ ಕೊಡುವ ತನ ಇಲ್ಲ ಅನ್ನುವುದಕ್ಕೆ ಬರೀ ಬಳಕೆಯ ಅಂತ ಒಂದು ಶಬ್ದ ಹಾಕ್ಯಾರ ನಿಜಗೊಂಡ್ರು. ಬರೀ ಬಳಕೆಯ ಸುಖ ದುಃಖವನು, ಈ ಸುಖ ದುಃಖಗಳನ್ನು ಉರೇ, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸುಖ ದುಃಖಗಳನ್ನು ಮರಿಬೇಕಾದ್ರು ಉರೇ ಮರೆದು ಆನಂದ ಪದವಾದ, ಆನಂದ ಸ್ವರೂಪವಾದ, ಪದ ಅಂದರೆ ಇಲ್ಲಿ ಸ್ವರೂಪವಾದ, ಆನಂದ ಪದವಾದ ಬರಿಯ ಅರಿವಾಗಿ ಕೇವಲ ಚೇತನ ಸ್ವರೂಪ ಇವ ಮೊದಲ ಅದಾನ. ಆದರೆ ಶರೀರಾದಿಗಳಲ್ಲಿ ನಾನೆಂಬುವ ಭಾವನೆ ಮಾಡಿಕೊಂಡಿದ್ದ, ಅದನ್ನು ಬಿಡಬೇಕೀಗ. ನನ್ನ ಸ್ವರೂಪ ಕೇವಲ ಅರು ಸ್ವರೂಪ, ತಿಳಿಯುವುದು ಅರು ಅರಿವು. ಅರಿವು ಅಂದರೂ ಅದೇ ಅರ್ಥ, ಚೇತನ ಅಂದರೂ ಅದೇ ಅರ್ಥ, ತಿಳಿಯುವುದು ಅಂದರೂ ಅದೇ ಅರ್ಥ. ನನ್ನ ಸ್ವರೂಪ ಕೇವಲ ತಿಳಿಯುವುದು. ಈ ಶರೀರಾದಿಗಳು ನಾನಲ್ಲ, ಇವೆಲ್ಲವುಗಳನ್ನು ಎದುರಿಟ್ಟು ಅರಿಯುವ ಹೊರಗಿನ ಸುಖ ದುಃಖಾದಿಗಳು ಅಂತ ಏನಿದೆವಲ್ಲ ಅವು ಬರೀ ಖಾಲಿ ಇಲ್ಲ ಇಲ್ಲ ಅಲ್ಲಿ, ಅದನ್ನು ತಿಳಿಯುವ ಅರು ಸ್ವರೂಪವೇ ನನ್ನ ಸ್ವರೂಪ ಅಂತ ಬರಿಯ ಅರಿವಾಗಿ ತಾನು ಇರೇ. ತಾನು ಇರೇ ಅಂದ್ರೆ ಇಲ್ಲಿ ಮತ್ತೆ ಮನಸ್ಸನ್ನು ಕರ್ಣವನ್ನಾಗಿ ಮಾಡಿಕೊಂಡೇ ಇಲ್ಲಿ ತಾನು ಇರಬೇಕಾಗ್ತದ. ತಾನು ಇರೇ ಸಮಾಹಿತೆಯು ಎಂದು, ಸಮಾಹಿತೆಯು ಎಂದು ನೀರೇ ನೀನು ತಿಳಿ. ಅದು ಸಮಾಹಿತೆ ಅಂದ್ರೆ ಸಮಾಧಿ ಎಂದು ನೀನು ತಿಳಿ. ಅದರ ಅರ್ಥ ಕೊನೆಗೆ ಬರ್ತದ, ಬರೀತಾರೆ ಸಮಾಧಿ ಎಂದು ನೀನು ತಿಳಿ. ಮುಂದೆ ನೋಡಿ, ಜೀವ ಪರಮರೆಂಬ ಭಾವನೆ ತನ್ನ ಸದ್ಭಾವದಿಂದ ಅಳಿದು ಉಳಿದ ಆನಂದ ತೀವಿ ತನ್ನಳು ತಾನೇ ನೆಲೆಸಿ ಚಲಿಸದೆ ನಿರ್ಭಾವವೇ, ಚಲಿಸದ ಅಂತೂ ಇದೆ, ಚಲಿಸದೆ ಮಾಡಿದ್ರೆ ಭಾಳ ಚಲೋ. ನಿರ್ಭಾವನೆ ಮೌನವು ಎಂದು ಎನಿಪುದು. ಮೌನವೇ ಸಮಾಧಿ, ಮತ್ತೇನಿಲ್ಲ. ಸಮಾಧಿಯೇ ಮೌನ, ಮೌನವೇ ಸಮಾಧಿ.
ಮೌನದೊಳು ಇರು ಎಂದನು ಗುರುನಾಥನು, ಮೌನದೊಳು ಇರು ಎಂದನು ಅಂತ ತತ್ವಪದ ಹಾಡ್ತಾರೆ. ಮೌನದೊಳು ಇರು ಅಂದ್ರೆ ನಿನ್ನಲ್ಲಿ ನೀನು ಇರು ಅಂತ ಅದರ ಅರ್ಥ, ಮತ್ತೇನಲ್ಲ. ನಿನ್ನಲ್ಲಿ ನೀನು ಇರು, ಇವು ತಿಳಿಸುವ ಸಂದರ್ಭ. ನಿನ್ನಲ್ಲಿ ನೀನು ಇರು ಅಂದ್ರೇನು? ಶರೀರ ಇದೆ, ಇನ್ನೂ ಒಂದು ಮನಸ್ಸಿನಿಂದ ಅಖಂಡ ಚೈತನ್ಯವೇ ನಾನು ಎಂದು ತಿಳಿದು ಉಳಿಯುವುದು, ತನ್ನಲ್ಲೂ ತಾನು ಉಳಿದಂತೆ ಅಂತ ಇದರ ಅರ್ಥ, ಮತ್ತೇನಿಲ್ಲ. ನೋಡ್ರಿ ಇಲ್ಲೇನು ಬರೀತಾರೆ, ಚೈತನ್ಯ ಒಂದೇ ಇದ್ದರೂ ಕೂಡ ಮಾಯಾ ಮತ್ತು ಅವಿದ್ಯಾ ಉಪಾಧಿಯಿಂದ, ಆ ಉಪಾಧಿ ಯಾಕೆ ಅಂಗೀಕಾರ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದೆಲ್ಲ ಪೂರ್ವದಲ್ಲೇ ಆಗಿದೆ. ಶಿಷ್ಯರಿಗೆ ಮುಮುಕ್ಷುಗಳಿಗೆ ಶಾಸ್ತ್ರವನ್ನು ತಿಳಿಸಿ ಹೇಳಿ ಅವರ ಸ್ವರೂಪದಲ್ಲಿ ಅವರು ನೆಲೆ ನಿಲ್ಲುವಂತೆ ಮಾಡುವುದಕ್ಕಾಗಿ ಶಬ್ದಕ್ಕೆ ವಿಷಯವಲ್ಲದ ಆತ್ಮತತ್ವವನ್ನು ಶಬ್ದಕ್ಕೆ ವಿಷಯ ಮಾಡಿಕೊಂಡು ತಿಳಿಸುವ ಪ್ರಸಂಗ ಇದೆ. ಆ ಸಮಯದಲ್ಲಿ ಮಾಯೆಯನ್ನು ಅಂಗೀಕಾರ ಮಾಡಿದ್ದಾರೆ. ಅದನ್ನು ಉಪಾಧಿ ಅಂತ ಕರಿತೇವೆ. ಮಾಯೆಯ ಏಕದೇಶವೇ ಅವಿದ್ಯ. ಮಾಯೆ ಪರಿಪೂರ್ಣವಾಗಿ ಅಂದ್ರೆ ಆತ್ಮನಷ್ಟು ಪರಿಪೂರ್ಣ ಅಲ್ಲ, ಜೀವಭಾವದಿಂದ ಪೂರ್ಣವಾಗಿ ಎಲ್ಲವನ್ನು ಮುಚ್ಚಿ ಹಾಕಿದೆ, ಇದು ಮಾಯೆ. ಅದನ್ನು ಈಶ್ವರನಿಗೆ ಒಪ್ಪಿಸ್ತೀವಿ, ಮಾಯಾ ಉಪಾಧಿ ಈಶ್ವರನಿಗೆ ಅಂಗೀಕಾರ ಮಾಡಿದ್ದೀವಿ. ಉಪಾಧಿ ಇಲ್ಲದೆ ಹೋದರೆ ಅವನು ನಿರ್ಗುಣ ನಿರಾಕಾರ, ಏನೂ ತಿಳಿಯುವವನು ಅಲ್ಲ, ತಿಳಿಸುವವನು ಅಲ್ಲ. ಯಹ ಸರ್ವಜ್ಞ ಸರ್ವವಿತ್ ಯಶ್ಯ ಜ್ಞಾನಮಯಂ ತಪಃ, ಇದೊಂದು ಉಪನಿಷತ್ತಿನ ವಾಕ್ಯ. ಯಹ ಯಾವನು, ಸರ್ವಜ್ಞ ಎಲ್ಲವನ್ನೂ ತಿಳಿಯುತ್ತಾನೆಯೋ, ಸರ್ವಜ್ಞ ಎಲ್ಲವನ್ನೂ ತಿಳಿದವನು ಅಷ್ಟೇ ಅಲ್ಲ, ಸರ್ವವಿತ್ ಎಲ್ಲರ ಪುಣ್ಯ ಪಾಪ ಕರ್ಮಗಳನ್ನು ತಿಳಿಯುತ್ತಾನೆಯೋ, ಸರ್ವಜ್ಞನೂ ಹೌದು ಸರ್ವವಿತ್ತನೂ ಹೌದು. ಯಶ್ಯ ಜ್ಞಾನಮಯಂ ತಪಃ, ಅವನ ತಪಸ್ಸು ಅಂಥದ್ದು ಅಂದ್ರೆ ಜ್ಞಾನವೇ ಅವನ ತಪಸ್ಸು. ಇದು ಯಾವಾಗ ಬರ್ತದ ಅಂತ ಕೇಳಿದರೆ, ಅಖಂಡ ಚೈತನ್ಯ ಅದು ಸರ್ವಜ್ಞನು ಹೆಸರಿಗೂ ಒಳಪಡುವುದಿಲ್ಲ. ಅಖಂಡ ಚೈತನ್ಯ ಯಾಕಂತ ಕೇಳಿದರೆ ಉತ್ತರ ಹೇಳ್ತೇನೆ. ತಾನು ಅಖಂಡ ಚೈತನ್ಯವಾಗಿ ಉಳಿದಾಗ ಇನ್ನೊಂದು ಇಲ್ಲವೇ ಇಲ್ಲ. ಮತ್ತು ಸರ್ವ ಅನ್ನೋ ಶಬ್ದ ಇಲ್ಲಿ ಬರ್ತದೆ. ಅಲ್ಲಿ ಸರ್ವ ಅಂದ್ರೆ ಅನೇಕ ಪದಾರ್ಥಗಳು ಇದ್ದಾಗ ಸರ್ವವು ಅಂತ ಬರ್ತದೆ. ತಾನು ಕೇವಲ ಅಖಂಡ ಚೈತನ್ಯನಾದಾಗ ಸರ್ವವು ಅನ್ನುವ ಶಬ್ದವೇ ಅಲ್ಲಿ ಅಡಿ ಇಡೋದಿಲ್ಲ. ಮತ್ತೆ ನಿಮ್ಮ ನಿದ್ರಾ ಅನುಭವವೇ, ನಿದ್ರೆಯಲ್ಲಿ ನೀವು ಮುಳುಗಿದಾಗ ಅಥವಾ ನಿಮಗೆ ನಿದ್ರೆ ಬಂದು ಮುಸುಕು ಹಾಕಿದಾಗ ಎಷ್ಟು ಮಂದಿ ಇದ್ದೀರಿ ನೀವು? ಒಬ್ಬರೇ ಇದ್ದೀರಿ. ಅದು ಕೂಡ ಗೊತ್ತೈತೋ ಇಲ್ಲೋ, ಆದ್ರೆ ಇದ್ದೀರಿ. ಇದ್ದವರು ಎದ್ದು ಬಂದೆವು, ನಾವು ನೀವು ಎಲ್ಲ ಇದ್ದೇವು ಅಂತ ಒಪ್ಪಲೇಬೇಕಲ್ಲ. ಆದರೆ ಎಷ್ಟು ಮಂದಿ ಆಗಿದ್ರಿ? ಅಲ್ಲಿ ಏನೂ ಇಲ್ಲ, ನೀವು ಹೆಣ್ಣ ಅಲ್ಲ ಗಂಡ ಅಲ್ಲ ಏನೇನೂ ಅಲ್ಲ, ಆದ್ರೆ ನೀವು ಇಲ್ಲೇನ ಅಲ್ಲಿ ಇದ್ದೀರಿ. ಅಲ್ಲಿ ಸರ್ವ ಅನ್ನೋ ಶಬ್ದ ಉಪಯೋಗ ಆಗ್ತದೇನೋ? ಆಗೋದಿಲ್ಲ. ನಿದ್ರಾವಸ್ಥೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಪ್ರಾಪ್ತವಾದಂಥದ್ದು ಒಂದು ಸ್ಥಿತಿ ಇದು. ಇಂತಹ ಸ್ಥಿತಿಯಲ್ಲಿ ನೀವು ಇರುವಾಗ ಸರ್ವ ಅನ್ನುವ ಶಬ್ದವನ್ನು ಬಳಸುವುದಕ್ಕೆ ಆಗುವುದಿಲ್ಲ. ಅಂದ ಮೇಲೆ ಅಖಂಡ ಚೈತನ್ಯ ಒಂದೇ ಇದ್ದಾಗ ಯಹ ಸರ್ವಜ್ಞ ಸರ್ವವಿತ್ ಅಂತ ಹೇಳಕ್ಕೆ ಹೋದೆವು ಅಂದ್ರೆ ಹುಚ್ಚರಾಗ್ತೇವೆ. ಮಾಯಾ ಉಪಾಧಿಯಿಂದ ಕೂಡಿಕೊಂಡ ಆದ ಮೇಲೆ ಅವ ಎಲ್ಲವನ್ನೂ ತಿಳಿಯುವವನು, ಸರ್ವಜ್ಞನು, ಅವನು ಜ್ಞಾನಮಯವಾದ ತಪಸ್ಸುಳ್ಳವನು. ಇವೆಲ್ಲ ಹೇಳಲಿಕ್ಕೆ ಬರ್ತದೆ ಉಪಾಧಿಯಿಂದ ಕೂಡಿಕೊಂಡಾಗ. ಅದಕ್ಕೆಲ್ಲ ಪೂರ್ವದಲ್ಲಿ ದೃಷ್ಟಾಂತ ಕೊಟ್ಟಿದ್ದೇನೆ. ಕೇವಲ ಬಯಲಿನಲ್ಲಿ ನೀರು ಹಾಕಕ್ಕೆ ಬರೋದಿಲ್ಲ. ಒಂದು ಪಾತ್ರೆ ಇತ್ತಂದ್ರೆ ನೀರು ಹಾಕಕ್ಕೆ ಬರ್ತದೆ. ಪಾತ್ರೆಗೆ ನೀರು ಹತ್ತೈತೆ, ಬಯಲಿಗೆ ನೀರು ಹತ್ತಿಲ್ಲ. ಏನರ ಮತ್ತು ಈ ಮಳೆ ಆಯ್ತಲ್ಲ, ಈಗ ಬಯಲೇನ್ರ ಒದ್ದೆ ಆಯ್ತೇನ? ಒದ್ದೆ ಆಗಲಿಲ್ಲ. ಮಳೆ ಸಾಕಷ್ಟು ಆಯಿತು, ಆ ಮೇಲಿನ ಹಂಚೆಲ್ಲ ಒದ್ದೆ ಆಯಿತು, ಕೆಳಗೆ ನೆಲ ಒದ್ದೆ ಆಯಿತು. ಒದ್ದೆ ಆಯ್ತಂದ್ರೆ ಹಸಿ ಆಯಿತು ಅಂತ ಭಾಷೆ, ಗ್ರಾಮೀಣ ಭಾಷೆ. ಹಸಿ ಆಯಿತು. ಆದರೆ ಆಕಾಶ ಹಸಿ ಆಯ್ತು ಏನಂತ ಕೇಳಿದರೆ ಆಗಲಿಲ್ಲ. ಈ ಆಕಾಶವು ಹೇಗೆ ನಿರ್ಲಿಪ್ತ ಆಗಿದೆಯೋ ಹಾಗೆ ಆತ್ಮತತ್ವ ಮಾಯೆಯೊಡನೆ ಕೂಡಿಕೊಂಡಂತೆ ಆಗಿದ್ದರೂ ಕೂಡ ಆತನು ನಿರ್ಲಿಪ್ತ. ಅವ ಸರ್ವಜ್ಞ ಅಲ್ಲ, ಏನೂ ಅಲ್ಲ. ಮಾಯೆಯೊಡನೆ ಕೂಡಿಕೊಂಡಾಗ ಸರ್ವಜ್ಞ, ಮಾಯೆ ಇಲ್ಲಂದ್ರೆ ಸರ್ವಜ್ಞ ಅಲ್ಲ, ಏನೂ ಅಲ್ಲ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಾಗ ಸರ್ವಜ್ಞ ಅದ. ಯಹ ಸರ್ವಜ್ಞ ಸರ್ವವಿತ್ತ. ಇದೆಲ್ಲವನ್ನೂ ತಿಳಿದವ ಯಾರು? ಪರಮಾತ್ಮ. ನಾವು ನೀವು ಎಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೀವಿ. ಇದೊಂದು ಜನ್ಮದಲ್ಲಿ ಪುಣ್ಯ ಪಾಪ
ಪುಣ್ಯವನ್ನು ಗಳಿಸಲಿಕ್ಕೆ, ಪಾಪವನ್ನು ಕಳ್ಕೊಳ್ಳಿಕ್ಕೆ, ಅಥವಾ ಪಾಪ ಹೆಚ್ಚು ಮಾಡಿಕೊಳ್ಳಲಿಕ್ಕೆ, ಪುಣ್ಯ ಕಳ್ಕೊಳ್ಳಿಕ್ಕೆ ಇದು ಒಂದೇ ಜನ್ಮವೂ ಅಧಿಕಾರವುಳ್ಳದ್ದು. ಇನ್ನು ಉಳಿದ ಜನ್ಮಗಳಲ್ಲಿ ಪ್ರಾಯಶ್ಚಿತ್ತ, ಕೆಲವು ಜನ್ಮಗಳಲ್ಲಿ ಅಂದರೆ ಹಲವು ಜನ್ಮಗಳಲ್ಲಿ, ಕೇವಲ ಕೆಲವು ಜನ್ಮಗಳಲ್ಲಿ ಪುಣ್ಯವನ್ನು ಬಳಸಿಕೊಂಡು ಬರೋದಲ್ಲಿ ಹೋಗಿ ಉತ್ತಮ ಲೋಕಕ್ಕೆ ಹೋಗೋದು, ಪುಣ್ಯವನ್ನು ಬಳಸೋದು. ಕ್ಷೀಣೆ ಪುಣ್ಯ ಮರ್ತ ಲೋಕಂ ವಿಶಂತಿ ಎಂಬುವ ಗೀತಾ ಪ್ರಮಾಣದಂತೆ ಆ ಪುಣ್ಯವೆಂಬುವ ಹಣ ತೀರಿದ ಮರುದಿನ ಕೆಳಗೆ ಬೀಳೋದು. ಅಲ್ಲಿ ಪುಣ್ಯವೇ ಬಳಸಕ್ಕೆ ಹೋಗ್ಯಾನ. ನಮ್ಮ ರಾಜಕಾರಣಿಗಳು ಫಾರಿನ್ಗೆ ಹೋಗ್ತಾರೆ ನೋಡ್ರಿ ದುಡ್ಡು ಖರ್ಚು ಮಾಡೋಕ್ಕೆ. ಹಾಗೆ ರಾಜಕಾರಣಿಗಳು ಸುಮ್ಮನೆ ಒಂದು ಉದಾಹರಣೆ ಹೇಳಿನಿ ಅಷ್ಟೇ. ತೆರಿಗೆಯ ರೂಪ ಹಣವನ್ನು ಏನೇನು ಖರ್ಚು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಎಲ್ಲೆಲ್ಲಿ ಹೋಗಿ ಏನೇನೋ ಖರ್ಚು ಮಾಡ್ತಾರಲ್ಲ, ಹಣ ಹೆಚ್ಚಾದ್ರೆ ಖರ್ಚು ಮಾಡೋದು. ಹಾಗೆ ಪುಣ್ಯ ಹೆಚ್ಚಾಯ್ತಂದ್ರೆ ಮೇಲೆ ಲೋಕಕ್ಕೆ ಹೋಗ್ತಾನೆ, ಪುಣ್ಯ ತೀರಿದ ಮರುದಿನ ಕೆಳಗೆ ಬೀಳ್ತಾನೆ. ಇದು ಪುಣ್ಯವನ್ನು ಬಳಸುವುದಕ್ಕೆ ಉಂಟಾಗಿರುವ ದೇವತಾದಿ ಜನ್ಮಗಳು. ಪಾಪವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಉಂಟಾಗಿರುವ ಕ್ರಿಮಿಕೀಟಾದಿ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಇವೆಲ್ಲವೂ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ. ನೋಡ್ರಿ, ನೀವು ಯಾವ್ದಾರ ಒಂದು ಕ್ರಿಮಿ ಕೊಂದ್ರೆ ಶಿಕ್ಷೆ ಆಗಿಲ್ಲ ನಿಮಗೆ. ಗಿಡ ಕಡಿತೀರಿ, ಹೊಡಿತೀರಿ, ಬಿಡಿತೀರಿ, ತಿರುಗಿ ಬಡಿದ್ರೆ ಉಳಿದೇವೆ ನಾವು. ತಿರುಗಿ ಬಿಡಿಲಾರ್ದಂಥ ಅದಕ್ಕೂ ಅಂತಃಕರಣತೆ, ಸುಪ್ತ ಅಂತಃಕರಣತೆ, ವ್ಯಕ್ತ ಅಂತಃಕರಣ ಇಲ್ಲ, ಸುಪ್ತ ಅಂತಃಕರಣ ಇದೆ. ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಈಗ ನಿಮ್ಮ ಹಿತ್ತಲಲ್ಲಿ ಹೂವಿನ ಗಿಡ ಇರ್ತಾವೆ, ಅವಕ್ಕೆ ನೀರು ಹಾಕ್ತೀರಿ, ಬೆಳೆಸ್ತೀರಿ. ನೀವು ಆ ಹೂಗಳನ್ನು ಚಿವುಟ್ತೀರಿ, ಆ ಗಿಡದಿಂದ ಚಿವುಡ್ತೀರಿ. ನೀವು ಅಲ್ಲಿ ಹೊರಗೆ ಬಂದ್ರೆ ಅಂದ್ರೆ ಅದು ನಡಗಲಿಕ್ಕೆ ಆರಂಭ ಮಾಡ್ತದಂತ, ಕಂಪನ ಹಾಕೈತೆ ಅಂತದ್ರ ನೀವು ನನ್ನ ಚಿವುಟಾಕ್ ಬಂದ ಅಂತೇಳಿ. ಆದರೆ ಪ್ರತೀಕಾರ ಮಾಡುವ ಶಕ್ತಿ ಇಲ್ಲ. ಇದರಂತೆ ಎಲ್ಲ ಗಿಡಗಳ ಅಭಿಪ್ರಾಯ, ಮತ್ತೇನಿಲ್ಲ. ಅದು ಪಾಪದ ಫಲ. ಪಾಪದ ಫಲವನ್ನು ಉಣ್ಣುವುದಕ್ಕಾಗಿ ಬಂದಂತಹ ಜನ್ಮಗಳು. ಈ ಪಾಪ ಪುಣ್ಯ ತಯಾರಾಗುವುದು ಕೇವಲ ಮಾನವ ಜನ್ಮದಲ್ಲಿ ಅಂತಿದ್ರ ಅರ್ಥ. ಈ ಪಾಪ ಪುಣ್ಯಗಳನ್ನು ಯಾಕೆ ಇಲ್ಲಿ ಬಡಿಸ್ತೀವಿ ಅಂತ ಕೇಳಿದರೆ, ಇದು ಒಂದೇ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪಗಳು ನಮಗೆ ಫಲ ಕೊಡ್ತಕ್ಕಂಥವುಗಳು. ಈಗ ಮುಂದಿನ ವಿಷಯ ಏನು ಹೇಳ್ತದಂದ್ರೆ, ಹೊರಗಣ ಬಳಕೆಯಾದ ಅಲ್ಲ ಜೀವ ಪರಮರೆಂಬ ಅಂತ ಇದೆಯಲ್ಲ, ಅದನ್ನು ಯಾಕೆ ಬಳಸಿದೇನೆ ಅಂತ ಕೇಳಿದರೆ, ನಮಗೆ ಯಾವ ಜನ್ಮ ಬರಬೇಕನ್ನುವುದು ನಮ್ಮ ಕರ್ಮದ ಮೇಲೆ ಸಿದ್ಧ ಆಗ್ತದೆ. ಪರಮಾತ್ಮ ನಮ್ಮ ಕರ್ಮಗಳನ್ನು ಆಧಾರವಾಗಿಟ್ಟುಕೊಂಡೇ ಈ ಜನ್ಮಗಳನ್ನು ಸೃಷ್ಟಿ ಮಾಡ್ಯಾನ. ನಾವೆಲ್ಲರೂ ಪರಮಾತ್ಮನ ಮಕ್ಕಳು, ಪರಂತು ಎಲ್ಲರೂ ಸಮಾನವಾಗಿಲ್ಲ. ಕಾರಣ ಏನು? ನಮ್ಮ ಪುಣ್ಯ ಪಾಪ ಕರ್ಮಗಳು ವೈಚಿತ್ರ್ಯವಾಗಿವೆ, ಭಿನ್ನ ಭಿನ್ನವಾಗಿವೆ. ಅದಕ್ಕೆ ಅನುಗುಣವಾಗಿ ನಾವು ನೀವು ಎಲ್ಲರೂ ಬೇರೆ ಬೇರೆ ಇದ್ದೇವೆ. ಒಬ್ಬನ ಬುದ್ಧಿ ಹಂಗೆ ಇನ್ನೊಬ್ಬನ ಬುದ್ಧಿ ಇಲ್ಲ, ಒಬ್ಬನ ಧ್ವನಿ ಹಂಗೆ ಇನ್ನೊಬ್ಬನ ಧ್ವನಿ ಇಲ್ಲ, ಒಬ್ಬನ ಆಕಾರದಂಗೆ ಇನ್ನೊಬ್ಬನ ಆಕಾರ ಇಲ್ಲ. ಇದೆಲ್ಲವನ್ನು ಮಾಡುವುದಕ್ಕೆ ಯಾರು ಸಮರ್ಥರು? ಅವನೇ ಸಮರ್ಥ. ಸರ್ವಜ್ಞನಾದವನೇ ಸಮರ್ಥ, ಎಲ್ಲವನ್ನು ತಿಳಿದವನೇ ಸಮರ್ಥ. ಅವನನ್ನೇ ನಾವು ಯಹ ಸರ್ವಜ್ಞ ಸರ್ವವಿತ್, ಮಾಯಾ ಉಪಾಧಿಯಿಂದ ಕೂಡಿಕೊಂಡವನನ್ನು ಸರ್ವಜ್ಞ ಅಂತ ಕರಿತೇವೆ. ಅವನೇ ಪರಮಾತ್ಮ. ಇಲ್ಲಿ ಅಖಂಡ ಚೈತನ್ಯ ಅಲ್ಲ, ಇವನೇ ಪರಮಾತ್ಮ. ಅಖಂಡ ಚೈತನ್ಯಕ್ಕೂ ಈ ಸೋಪಾಧಿಕ ಚೈತನ್ಯಕ್ಕೂ ಭೇದ ಇಲ್ಲ. ಆದರೂ ಉಪಯೋಗ ಆಗ್ತದೆ. ಏನು ಉಪಯೋಗ ಆಗ್ತದೆ? ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಉಪಾಧಿ ಅನುಕೂಲ ಆಗ್ತದೆ ಅವಾಗ. ಈಗ ಒಂದು ಚಸ್ಮಾ ಹಾಕ್ಕೊಳ್ತಾರೆ ಎಷ್ಟೋ ಮಂದಿನೇ. ಈಗ ಚಸ್ಮಾ ಹಾಕಿದ್ರು ಅದೇ ವ್ಯಕ್ತಿ, ಚಸ್ಮಾ ತೆಗೆದಿಟ್ರು ಅದೇ ವ್ಯಕ್ತಿ. ಆ ಮಾಯಾ ಅನ್ನೋ ಉಪಾಧಿ ಚಸ್ಮಾ ಇದ್ದ ಹಾಗೆ ತಿಳಿಸುವುದಕ್ಕಾಗಿ, ಮತ್ತೇನಿಲ್ಲ. ಚಸ್ಮಾ ಹಾಕ್ಕೊಂಡಾಗೂ ನಾವು ಮಲ್ಲಾಪನ ಅಂತೇವೆ ಇವ್ರಿಗೆ, ಚಸ್ಮಾ ತೆಗೆದಾಗೂ ಮಲ್ಲಾಪನ ಅಂತೇವೆ. ಚಸ್ಮಾ ಹಾಕ್ಕೊಂಡು ಮಾತ್ರಕ್ಕವ ಬೇರೆ ಅದೇನ ಇಲ್ಲ. ಹಾಗೆ ಮಾಯಾ ಅನ್ನೋ ಉಪಾಧಿಯಿಂದ ಕೂಡಿಕೊಂಡಾಗ ಈಶ್ವರ ಚೇತನ ಬೇರೆ ಆಯ್ತೇನು ಅಂದ್ರೆ ಆಗಿಲ್ಲ, ಅದು ಇದ್ದಂಗೆ ಇದೆ. ಆದರೆ ಈ ಚಸ್ಮಾ ಯಾತಕ್ಕೆ ಉಪಯೋಗ ಆಯ್ತು ನಮಗಂದ್ರೆ ಅಕ್ಷರ ಸ್ಪಷ್ಟ ಆಗುವುದಕ್ಕೆ ಉಪಯೋಗ ಆಯಿತು, ಮತ್ತೇನಿಲ್ಲ. ಹಾಗೆ ಮಾಯಾ ಅನ್ನೋ ಉಪಾಧಿ ಜಗತ್ತಿನ ಜೀವರಾಶಿಗಳ ಪುಣ್ಯ ಪಾಪ ಕರ್ಮಗಳನ್ನು ತಿಳಿಯುವುದಕ್ಕೆ ಉಪಯೋಗವಾಗುತ್ತದೆ. ಅದನ್ನಿಟ್ಟುಕೊಂಡ ಪರಮಾತ್ಮ ನಮಗೆ ಮುಂದಿನ ಜನ್ಮಗಳನ್ನು ವ್ಯವಸ್ಥೆ ಮಾಡ್ತಾನೆ. ಫಲಮತ ಉಪಪತ್ತೇಹೆ ಅನ್ನುವ ಬ್ರಹ್ಮಸೂತ್ರದಲ್ಲಿ ಇದನ್ನು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ನೆನಪಿಗೆ ತಂದುಕೊಟ್ಟು, ಇಲ್ಲಿ ಯಹ ಸರ್ವಜ್ಞ ಸರ್ವವಿತ್ ಅಂದ್ರೆ ಪರಮಾತ್ಮನೇ ಇದೆಲ್ಲಕ್ಕೂ ಕಾರಣ. ಅವ ಸರ್ವಜ್ಞ, ಜೀವಾತ್ಮ ಕಿಂಚಿಜ್ಞ. ಅಲ್ಲಿಗೆ ಬಂದತ್ತೆ, ಅಲ್ಲಿದೆ ಇಲ್ಲಿ ವಿಷಯ. ಈಗ ಇಷ್ಟೊತ್ತಿನವರೆಗೆ ಅವನು ಸರ್ವಜ್ಞ, ಜೀವಾತ್ಮನೂ ಕಿಂಚಿಜ್ಞ. ಅದಕ್ಕಾಗಿ
ಇವ ಜೀವಾತ್ಮ ಅಲ್ಲಿ 7 ಗುಣ ಹೇಳ್ಯಾರ. ಅವ ಸ್ವತಂತ್ರ, ಇವ ಪರತಂತ್ರ, ಅವ ಮಾಯಾರಹಿತ, ಇವ ಮಾಯಾಸಹಿತ, ಅವ ಎಲ್ಲ ಸರ್ವಶಕ್ತ, ಇವ ಅಲ್ಪಶಕ್ತ ಇತ್ಯಾದಿ ಅನೇಕ ವಿಷಯಗಳಂದ್ರೆ 8 ಭಾಗ ಮಾಡಿ ಹೇಳ್ಯಾರ ಇಲ್ಲಿ. ವಿಚಾರ ಚಂದ್ರೋದಯ, ವಿಚಾರ ಸಾಗರ ಓದ್ದವರಿದ್ದೀರಿ. ಅಂತೂ ಅವ ಸರ್ವಜ್ಞ, ಇವ್ ಕಿಂಚಿಜ್ಞ, 2 ಇಟ್ಕೊಳ್ಳೋನು. ಈಗ ಅವ ಹುಟ್ಟವಲ್ಲ ಸಾಯವಲ್ಲ, ಇವ್ ಹುಟ್ಟವ ಸಾಯವ, ಅವ ಮುಕ್ತ, ಇವ್ ಬದ್ಧ. ಹೀಗೆ ಭಿನ್ನ ಭಿನ್ನ ವಿಷಯಗಳು ಇರುವಾಗ ಪರಮ ಜೀವ ಪರಮರೆಂಬ ಜೀವಾತ್ಮನೂ ಬೇರೆ, ಪರಮಾತ್ಮನೂ ಬೇರೆ. ಆತ್ಮ ಒಬ್ಬ, ಅವಿದ್ಯಾ ಉಪಾಧಿಯಿಂದ ಜೀವಾತ್ಮ ಅದ, ಮಾಯಾ ಉಪಾಧಿಯಿಂದ ಪರಮಾತ್ಮ ಅದ. ಜೀವ ಪರಮರೆಂಬ ಭಾವನೆ, ಈ ಭಾವನೆ ಏನಿದೆಯಲ್ಲ ತನ್ನ ತನ್ನ ಯಥಾರ್ಥವಾದ ಮುಂದೆ ಬರೀತಾರೆ ಸದ್ಭಾವದಿಂದ, ತನ್ನ ಸದ್ಭಾವದಿಂದ ಅಂದ್ರೆ ತನ್ನ ಯಥಾರ್ಥವಾದ ಇರುವಿಕೆ. ಸತ್ ಅಂದ್ರೆ ಇರುವಿಕೆ, ಭಾವ ತನ್ನ ಯಥಾರ್ಥವಾದ ಇರುವಿಕೆ ಯಾವುದು ಅಂದ್ರೆ ಇಲ್ಲಿ ಸಾಧಕಂದು ಹೇಳ್ತಾರೆ ಅಖಂಡ ಚೈತನ್ಯವೇ ಇವನ ಇರುವಿಕೆ. ತನ್ನ ಸದ್ಭಾವದಿಂದ ಅದನ್ನು ಭಾಗತ್ಯಾಗ ಲಕ್ಷಣ ಮಾಡಿ ತತ್ವಮಸಿಯಾದಿ ಮಹಾವಾಕ್ಯಗಳಲ್ಲಿ ಹೇಳ್ತಾರೆ, ಕೇಳ್ಕೊಂಡು ಬಂದಿದ್ದೀರಿ. ತತ್ವಮಸಿ ಎಂದಾಗ ಅವ ಸರ್ವಜ್ಞ, ಇವ ಕಿಂಚಿಜ್ಞ, ಅವ ಪರೋಕ್ಷ, ಇವ ಅಪರೋಕ್ಷ, ಅವ ಇವ ಅಲ್ಪ ಪರಮಾತ್ಮ ಪೂರ್ಣ ಶಕ್ತ, ಇವ ಅಲ್ಪಶಕ್ತ. ಇವೆಲ್ಲವುಗಳನ್ನು ನೀವೇನು ಮಾಡ್ತೀರಿ, ತೆಗೆದು ಹಾಕ್ತೀರಿ. ಭಾಗತ್ಯಾಗ ಲಕ್ಷಣೆಯಿಂದ ತೆಗೆದು ಹಾಕ್ತೀರಿ. ತೆಗೆದಾಗ ಅರ್ಧ ಉಳಿಸ್ಕೋತೀರಿ, ಅರ್ಧ ತೆಗೆದು ಹಾಕ್ತೀರಿ. ಅರ್ಧ ಅಂದ್ರೆ ಏನು, ಚೇತನ ಉಳಿಸ್ಕೋತೀರಿ, ಉಳಿದದ್ದೆಲ್ಲ ತೆಗೆದು ಹಾಕ್ತೀರಿ. ಆವಾಗ ಒಂದೇ ಚೈತನ್ಯ ಉಳಿತದ ಅಂತ ಅರ್ಥ. ಅದಕ್ಕೆ ಹೆಚ್ಚಿನ ವಿಷಯ ಇರ್ಬೋದು, ಅದನ್ನು ಬಿಟ್ಬಿಡೋನಿಗೆ ನಮಗೆ ಬೇಕಾದದ್ದು ಎಷ್ಟು ಅಷ್ಟೇ ತಗೊಳ್ಳೋದು. ಜೀವ ಪರಮರೆಂಬ ಭಾವನೆ ತನ್ನ ಸದ್ಭಾವದಿಂದ ಅಳಿದು ನಾನು ಅಖಂಡ ಚೈತನ್ಯವೇ ಎಂದು ಇವನು ತಿಳಿಯುವುದರಿಂದ ಏನಾಗ್ತದೆ, ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಎಂಬುವುದು ಅಳಿಯುತ್ತದೆ. ಅಳಿದು ಅರ್ಥಾತ್ ಇಲ್ಲಿ ದ್ವೈತವು ಅಳಿದು ಸದ್ಭಾವದಿಂದ ಅಳಿದು ಉಳಿದ ಆನಂದ, ಉಳಿದಂತಹ ಆನಂದ ಏನಿದೆ ಭಾಗತ್ಯಾಗ ಲಕ್ಷಣ ಮಾಡಿರಲ್ಲ, ಉಳಿದದ್ದೇನ ಇಲ್ಲಿ ಅಖಂಡ ಚೈತನ್ಯ ಇದೆ, ಅದು ಆನಂದ ಅಂತಿದೆ. ಇಲ್ಲಿ ಆನಂದ ಪದದ್ದು ಮೊದಲೊಮ್ಮೆ ಹೇಳಿದ್ದೇನೆ, ಅದಕ್ಕೆ ವಿರುದ್ಧವಾದ ಪದ ಇಲ್ಲ. ಸುಖಕ್ಕೆ ವಿರುದ್ಧವಾದ ಪದ ಇದೆ ದುಃಖ, ಕತ್ತಲೆಗೆ ಬೆಳಕು, ಸಿಹಿಗೆ ಕಹಿ, ನಾನು ನೀನು, ಹೋಗು ಬಾ, ಕೊಡು ತೆಗೆದುಕೋ, ಇವೆಲ್ಲ ವಿರುದ್ಧವಾದ ಪದಗಳು. ಆದರೆ ಆನಂದಕ್ಕೆ ವಿರುದ್ಧವಾದ ಪದ ಇಲ್ಲ, ಸುಖಕ್ಕೆ ವಿರುದ್ಧವಾದ ಪದ ಇದೆ, ಸುಖ ದುಃಖ. ಅದಕ್ಕಿಲ್ಲಿ ಆನಂದ ಅನ್ನುವುದು ಬಹಳಷ್ಟು ಮುಖ್ಯವಾದ ಅರ್ಥವುಳ್ಳದ್ದು ಅಂತ ಅಭಿಪ್ರಾಯ. ಅಲ್ಲಿ ಮತ್ತೊಂದು ಏನೇನೂ ಇಲ್ಲವೇ ಇಲ್ಲ ಅಂತ. ಅದಕ್ಕೆ ವಿರುದ್ಧವಾದದ್ದು ಯಾವುದೂ ಇಲ್ಲ ಅಂತ ಇದರ ಅಭಿಪ್ರಾಯ. ಅಳಿದು ಯಾವುದು ಸದ್ಭಾವದಿಂದ ಜೀವ ಪರಮರು ಎಂಬ ಭೇದ ಭಾವನೆ ಅಳಿದು ಆನಂದ ತೀವಿ. ಆನಂದ ತೀವಿ ಅಂದ್ರೆ ಏನಿಲ್ಲ, ಮೊದಲು ದುಃಖಿ ಅಂತ ಆಗಿದ್ದ, ಈಗ ಆನಂದ ಆವಿರ್ಭಾವ ಆಯಿತು, ಆನಂದ ಸ್ವರೂಪವೇ ನಾನೆಂದು ತಿಳಿದುಕೊಂಡ ಅಂತ. ತೀವಿ ಅಂದ್ರೆ ತುಂಬಿ ಅಂತ ಶಬ್ದಾರ್ಥ, ಆದರೆ ಆನಂದದ ಆವಿರ್ಭಾವ ಆಯಿತು. ತನ್ನಳು ತಾನೇ ನೆಲೆಸಿ, ಇವು ತಿಳಿಸುವ ಸಂದರ್ಭದಲ್ಲಿ ಹೇಳೋ ಮಾತು. ತನ್ನಳು ತಾನೇ ನೆಲೆಸಿ, ತನ್ನಲ್ಲಿ ತಾನು ಉಳಿದ ಅಂದ್ರೆ ಆತ್ಮಾಶ್ರಯ ದೋಷ ಬರ್ತದಂತ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಮಾಡೋಕೆ ಅವಕಾಶ ಇದೆ. ಹಾಗೇನಿಲ್ಲ, ತನ್ನಳು ತಾನೇ ಉಳಿದು ಅಂದ್ರೆ ಬೇರೆ ಕಲ್ಪನೆಯನ್ನು ಬಿಟ್ಟು ತನ್ನಲ್ಲಿ ತಾನು ಉಳಿಯುವುದು. ಬೇರೆ ಕಲ್ಪನೆಯನ್ನು ಬಿಡುವುದೇ ತನ್ನಲ್ಲಿ ತಾನು ಉಳಿಯುವಿಕೆ, ಮತ್ತೇನೂ ಇಲ್ಲ ಇಲ್ಲಿ. ಬೇರೆ ಕಲ್ಪನೆ ಮಾಡದೆ ಇರುವಿಕೆಯೇ ತನ್ನಲ್ಲಿ ತಾನು ಉಳಿದಿರುವಿಕೆ. ಅದು ಮತ್ತೆ ಅಲ್ಲಿಗೆ ಹೋಗೋದು ನಿದ್ರೆಗೆ. ಏನು ಕಲ್ಪನೆ ಮಾಡ್ತಾರೇನ ಇಲ್ಲಿ? ಮತ್ತು ನೀವೆಲ್ಲಿದ್ದೀರಾ? ನಿಮ್ಮೊಳಗೆ ನೀವಿದ್ದೀರಿ, ನಿಮ್ಮೊಳಗೆ ನೀವಿದ್ದೀರಿ. ಅದಕ್ಕಿನ್ನೂ ಬೇಗ ಅಂದರೆ ಹೆಚ್ಚಿನ ವಿಷಯ ಇದೆ. ನಾವು ದಿನಾಲೂ ನಿದ್ರಾವಸ್ಥೆ ಪ್ರಾಪ್ತವಾದಾಗ ಎಲ್ಲಿರುತ್ತೇವೆ ಅಂತ ಕೇಳಿದರೆ ಬ್ರಹ್ಮದಲ್ಲಿಯೇ ಇರುತ್ತೇವೆ. ಬ್ರಹ್ಮ ಪರಿಪೂರ್ಣ, ಪರಿಚ್ಛಿನ್ನ ಅಲ್ಲ, ಅಖಂಡ ಚೇತನ. ಅಲ್ಲೇ ಇರ್ತೇವೆ ನಾವು. ಎಲ್ಲರೂ ನಮ್ಮ ಮೂಲ ಸ್ವರೂಪದಲ್ಲಿಯೇ ಮುಳುಗಿರುತ್ತೇವೆ. ಅಹರಹ ಬ್ರಹ್ಮ ಗಚ್ಚಂತಿ ಉಪನಿಷತ್ತಿದೆ ಇದಕ್ಕೆ. ಸಕಲ ಜೀವರುಗಳು ನಿದ್ರಾವಸ್ಥೆಯಲ್ಲಿ ಬ್ರಹ್ಮದಲ್ಲಿಯೇ ಮುಳುಗುತ್ತವೆ. ಪರಂತು ನಾನು ಬ್ರಹ್ಮದಲ್ಲಿ ಮುಳುಗಿದ್ದೇನೆ ಅನ್ನೋದು ಗೊತ್ತಿಲ್ಲ, ಬ್ರಹ್ಮದಿಂದ ನಾನು ಹೊರಗೆ ಬರುತ್ತೇನೆ ಅನ್ನೋದು ಗೊತ್ತಿಲ್ಲ. ಇದುವೇ ಅಜ್ಞಾನ, ಮತ್ತೇನಿಲ್ಲ. ಬ್ರಹ್ಮದಲ್ಲಿ ಮುಳುಗಿರುತ್ತವೆ. ಈ ಪೂರ್ವದಲ್ಲೊಮ್ಮೆ ಅದರ ಬಗ್ಗೆ ಚಿಂತನೆ ಮಾಡಿದ್ದೇನೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕದೋ ಸಿಕ್ಕದ. ಬ್ರಹ್ಮದಲ್ಲಿ ಮುಳುಗಿ ಇದರಾಗಿಂದ ಮುಳುಗಿದಾವ ಅಂದ್ರೆ ಈ ಶರೀರದಿಂದ ಬ್ರಹ್ಮದಲ್ಲಿ ಮುಳುಗಿದಾವ, ಇದರಾಗ ಹೆಂಗೆ ಹೇಳ್ತಾನೋ?
ಆತ್ಮ ಎಲ್ಲರಲ್ಲೂ ಒಬ್ಬ, ಇದು ಬ್ರಹ್ಮ ಎಲ್ಲರಲ್ಲೂ ಒಬ್ಬ, ಭಿನ್ನ ಭಿನ್ನ ಜೀವಾತ್ಮರಿದ್ದೇವೆ. ಆ ಜೀವಾತ್ಮರು ಬ್ರಹ್ಮದಲ್ಲಿ ಮುಳುಗಿದ್ರಂದ್ರೆ ಮತ್ತಿರುಗಿದ್ರಾಗ ಹೆಂಗೆ ಹೇಳ್ತಾರೋ ಒಂದು ಪೂರ್ವ ಪಕ್ಷಿ ಪ್ರಶ್ನೆ ಮಾಡಿದಾನು, ಅದಕ್ಕೆ ಉತ್ತರ ಕೊಟ್ಟಾಗಿದೆ. ಈ ಜನ್ಮಕ್ಕೆ ಕಾರಣವಾಗಿರುವ ಪ್ರಾರಬ್ಧ ಕರ್ಮ ಅಲ್ಲಿ ನಾಶ ಆಗಿಲ್ಲ, ಅದು ಪ್ರಾರಬ್ಧ ಕರ್ಮ ಹಾಗೂ ಅವಿದ್ಯೆ, ಈ ಎರಡನ್ನು ಆಧಾರವಾಗಿಟ್ಟುಕೊಂಡು ಮತ್ತೆ ಎದ್ದು ಬರುತ್ತಾನೆ. ನನ್ನ ಪ್ರಾರಬ್ಧ ಕರ್ಮ ನಿಮಗೆ ಹೋಗೋದಿಲ್ಲ, ನಿಮ್ಮ ಪ್ರಾರಬ್ಧ ಕರ್ಮ ನನಗೆ ಬರುವುದಿಲ್ಲ. ನನ್ನ ಅವಿದ್ಯೆ ನಿಮಗೆ ಹೋಗೋದಿಲ್ಲ, ನಿಮ್ಮ ಅವಿದ್ಯೆ ನನಗೆ ಬರುವುದಿಲ್ಲ. ತನ್ನ ಅವಿದ್ಯೆ ಹಾಗೂ ಪ್ರಾರಬ್ಧ ಕರ್ಮ ಎರಡನ್ನೂ ಹಿಡಿದುಕೊಂಡು ಮುಳುಗಿರುತ್ತಾನೆ. ಮತ್ತೆ ಆ ಎರಡರ ಆಧಾರದಲ್ಲಿ ಯಾವ ಶರೀರದಿಂದ ಮುಳುಗಿದ್ದೋ ಅದೇ ಶರೀರದಲ್ಲಿ ಏಳುತ್ತಾನೆ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇಷ್ಟು ಸಂಕ್ಷಿಪ್ತ ಸಾಕದು. ಹಾಗಾದ್ರೆ ಇಲ್ಲಿ ಏನಾಯಿತು? ತನ್ನಲ್ಲಿ ತಾನು ಇರುವುದು ಅಂದ್ರೆ ಏನು? ಯಾವ ಸಂಕಲ್ಪ ವಿಕಲ್ಪಗಳು ಇಲ್ಲದೆ ತನ್ನಲ್ಲಿ ತಾನು ಇರುವುದು. ಮಧ್ಯಾಹ್ನಾಲು ಬ್ರಹ್ಮದಲ್ಲಿಯೇ ಮುಳುಗುತ್ತಾರೆ ಅಂತ ಯಾಕೆ ನೆನಪು ಮಾಡೀನಿ? ಬ್ರಹ್ಮವೇ ಇವನ ಸ್ವರೂಪ, ಅದರಲ್ಲಿಯೇ ಮುಳುಗುತ್ತಾನೆ ಅಂದ್ರೆ ಆತ್ಮಾಶ್ರಯ ದೋಷ ಬರೋದಿಲ್ಲ ಅಂದಿರಿ. ಅದಕ್ಕಾಗಿ ಅಲ್ಲಿ ಅವಿದ್ಯೆ ಮತ್ತು ಪ್ರಾರಬ್ಧ ಕರ್ಮ ಇರುವುದರಿಂದ ಯಾವ ಶರೀರದಿಂದ ಹೋಗಿ ಮುಳುಗಿದ್ದನೋ ಜೀವಾತ್ಮ ಅದೇ ಶರೀರದಿಂದ ಎದ್ದು ಬರುತ್ತಾನೆ. ಅಲ್ಲಿ ಆತ್ಮಾಶ್ರಯ ದೋಷ ಹೇಳೋದಿಲ್ಲ ನಾವು. ಇಲ್ಲಿಯೂ ಕೂಡ ಹಾಗೆ ಸಂಕಲ್ಪ ವಿಕಲ್ಪಗಳನ್ನು ಬಿಡುವುದೇ ತನ್ನೊಳಗೆ ತಾನು ಇರುವಿಕೆ. ಇಲ್ಲಿಯೂ ಆತ್ಮಾಶ್ರಯ ದೋಷ ಇಲ್ಲ. ತೇವೆ ತನ್ನೊಳು ತಾನೇ ನೆಲೆಸಿ ಚಲಿಸದೆ ಅಂದ್ರೆ ಸಂಕಲ್ಪ ವಿಕಲ್ಪಗಳು ಅಲುಗಾಡದೆ. ಆ ಸಂಕಲ್ಪ ವಿಕಲ್ಪ ಇದ್ರೆ ಅಲುಗಾಡ್ತಾನೆ, ಅವು ಇಲ್ಲ ಅಂದ್ರೆ ಅಲುಗಾಟವೇ ಇಲ್ಲ. ಅಲ್ಲಿ ಅಲುಗಾಡದೆ ನಿರ್ಭಾವನೆ, ಅಲ್ಲಿ ಭಾವನೆಯಲ್ಲಿ ಏನೇನೂ ಇಲ್ಲ, ಕೇವಲ ನಿರಾಕಾರ ನಿರ್ಭಾವನೆ. ಮೌನವೆಂದು ಎನಿಪುದು, ಇದನ್ನು ಮೌನವು ಅಂತ ಕರೀತಾರೆ. ಮೌನ ಅಂದ್ರೆ ಸಮಾಧಿಯು ಅಂತ ಅರ್ಥನೂ ಇದೆ ಇದಕ್ಕೆ. ಇದನ್ನು ಮೌನ ಅಂತ ಕರೀತಾರೆ ಅನ್ನುವುದು ಈ 5ನೇ ನುಡಿಯ ಅರ್ಥ. ಮುಂದಿನ ನೋಡೋಣ ಏನಂತಾರೆ. ಇವು 4 ಸಾಧನವು ಅಂತರಂ ಇವರಿಂದೆ ತವೇ ಅರಿವುದು. ತವೆಯ ಅಂತ ಒಂದು ಬಿದ್ದಿದೆ, ತವೆಯೇ ಅರಿವುದು ಶುದ್ಧಬಹುದಾಗಿ ಇದರಿಂದೆ ಮುಕ್ತಿ ಸಂಭವಿಸುವುದು ಜೀವನಿಗೆ. ಇವನು ಎಂತೂ ತಿಳಿ ಚಂಡಮತಿ ನೀನು. ಇಲ್ಲಿ 4 ಸಾಧನ ಹೇಳಿದರು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 4 ಸಾಧನಗಳು. ಅವುಗಳ ಫಲಾನು ಬೇರೆ ಹೇಳ್ತಾರೆ ಮುಂದೆ. ಇಲ್ಲಿ ಏನಂತಾರೆ ನೋಡ್ರಿ. ಇವು 4 ಸಾಧನವು ಅಂತರವು, ಅಂತರಂಗ ಸಾಧನಗಳು. ಇವು ಬಹಿರಂಗ ಸಾಧನಗಳು ಯಮ ನಿಯಮ ಆಸನ ಪ್ರತ್ಯಾಹಾರ. ಇವು ಅಂತರಂಗ ಸಾಧನಗಳು ಅಂದರೆ ಹೆಚ್ಚಾಗಿ ಮನಸ್ಸಿಗೆ ಸಂಬಂಧಪಟ್ಟ ಸಾಧನಗಳಿವು. ಅವು ಯಮ ನಿಯಮ ಆಸನ ಪ್ರತ್ಯಾಹಾರ ಈ ಸ್ಥೂಲ ಶರೀರ ಸಹಿತವಾಗಿ ಹೇಳ್ತಕ್ಕಂಥವುಗಳವು. ಇದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ಸಾಧನವು ಅಂತರಂ, ಇವು 4 ಸಾಧನವು ಅಂತರಂ ಇವರಿಂದೆ, ಈ 4 ಸಾಧನಗಳಿಂದ ತವೇ ಅರಿವುದು, ಚೆನ್ನಾಗಿ ಅರಿವುದು. ಏನು ಅರಿವುದು? ನಿನ್ನನ್ನು ನೀನು ಅರಿವುದು ಅಂತ ಅಭಿಪ್ರಾಯ. ಯಾಂಗ ರೀತಿ ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ಶುದ್ಧವು ಅಹುದಾಗಿ. ಯಾವುದು ಶುದ್ಧ? ಆತ್ಮ ಶುದ್ಧನ? ಅಂತಃಕರಣವು ಶುದ್ಧವು ಅಹುದಾಗಿ. ನಿನ್ನ ಅಂತಃಕರಣ ಈ ಸಾಧನೆಗಳಿಂದ, ಯಮನಿಯಮಾದಿ ಸಾಧನಗಳಿಂದ 8 ತಗೊಳ್ರಿ, ಇವುಗಳಿಂದ ಅಂತಃಕರಣವು ಶುದ್ಧವಾಗುತ್ತದೆ ಅಲ್ಲದೆ ಆತ್ಮ ಶುದ್ಧ ಆಗಮಲ್ಲ. ಎಂದೆಂದು ಶುದ್ಧ ಇದ್ದಾನೆ. ಈ ಸ್ಥೂಲ ಶರೀರ ಇರುತ್ತಲ್ಲ, ಇದು ಎಂದೆಂದು ಶುದ್ಧ ಆಗೋದಲ್ಲ, ಇದು ಮಲಮಯ. ಇನ್ನು ಅಶುದ್ಧ ಆದದ್ದು ಯಾವುದು ಅಂತ ಕೇಳಿದರೆ ಸೂಕ್ಷ್ಮ ಶರೀರ. ರಾಗದ್ವೇಷಾದಿಗಳಿಂದ ತುಂಬಿಕೊಂಡಾಗ ಅದು ಅಶುದ್ಧ ಆಯಿತು. ಆ ರಾಗದ್ವೇಷಾದಿಗಳು ಯಾವಾಗ ಹೋಗ್ತಾವ, ಆದಿಪದ್ಯದಿಂದ ಉಳಿದುವೆಲ್ಲ ತಗೊಳ್ರಿ, ಯಾವಾಗ ಹೋಗ್ತಾವ ಅವಾಗ ಅದು ಶುದ್ಧ ಆಯಿತು ಅಂತ ಅಭಿಪ್ರಾಯ. ಶುದ್ಧವು ಅಹುದಾಗಿ ಇವರಿಂದೇ ಮುಕ್ತಿ ಸಂಭವಿಸುವುದು. ಅಂತಃಕರಣ ಶುದ್ಧ ಆಯಿತು, ಅಂತಃಕರಣ ಶುದ್ಧ ಆದಮೇಲೆ ಜ್ಞಾನ ಆಗ್ತದೆ, ಜ್ಞಾನ ಆದಮೇಲೆ ಮೋಕ್ಷ ಆಗ್ತದೆ. ನೇರವಾಗಿ ಅಂತಃಕರಣ ಶುದ್ಧಿ ಆದ ಮಾತ್ರಕ್ಕೆ ಮೋಕ್ಷ ಆಗೋದಿಲ್ಲ, ಜ್ಞಾನ ಆದಾಗಲೇ ಮೋಕ್ಷ ಆಗ್ತದೆ. ಯಾವುದರ ಜ್ಞಾನ? ತನ್ನ ಸ್ವರೂಪದ ಜ್ಞಾನ. ಅದನ್ನು ಬ್ರಹ್ಮಜ್ಞಾನ ಅಂತ ಕರೆದೇವೆ, ಆತ್ಮಜ್ಞಾನ ಅಂತ ಕರೆದೇವೆ, ಪರ್ಯಾಯ ಪದಗಳವು. ತನ್ನ ಸ್ವರೂಪದ ಜ್ಞಾನ ಆಗುವುದಕ್ಕೆ ಅಥವಾ ತನ್ನ ಸ್ವರೂಪದ ಜ್ಞಾನ ಉಂಟಾಗುವುದಕ್ಕೆ ಇವೆಲ್ಲವೂ ಸಾಧನಗಳು, ಮೇಲೆ ಹೇಳಿದಂಥವುಗಳು. ಅದಕ್ಕೆ ಅಂತಃಕರಣ ಶುದ್ಧ ಆಯಿತು. ಶುದ್ಧ ಆದಮೇಲೆ ಬಹಳ ಹೊತ್ತು ಬೇಕಾಗಿಲ್ಲ, ಒಂದು ಕ್ಷಣ ಮಾತ್ರ ಸಾಕು ಬ್ರಹ್ಮಜ್ಞಾನ ಆಗಲಿಕ್ಕೆ, ಒಂದೇ ಒಂದು ಕ್ಷಣ. ಅಷ್ಟಾವಕ್ರ
ಎಲ್ಲಿಗೆ ಹೋದ? ಜನಕನ ಸಭೆಗೆ ಹೋದ. ಆ ಕತೆ ಎಲ್ಲರೂ ಕೇಳಿದ್ದೀರಿ ನೀವು. ಜನಕನ ಸಭೆಗೆ ಹೋದ, ಜನಕನಿಗೆ ಬಂದ ಸಮಸ್ಯೆ ಪರಿಹಾರ ಮಾಡಿದ. ಅದು ಹೇಗೋ ಸುಳ್ಳು, ಇದು ಹಾಗೆ ಸುಳ್ಳ. ಕನಸು ಬಿದ್ದಿತ್ತು ಅವಾಗ, ಕನಸಿನಾಗ ಏನೇನೋ ಆಗಿದ್ದ, ಯಾಸರಾಯಿತು, ಅಲ್ಲೇ ಪಲ್ಲಂಗದ ಮೇಲೆ ಮಲಗಿದ್ದ. ಅವ್ರಿಗೆ ಗಾಳಿ ಹಾಕ್ತಿದ್ರು. ಆಗೆಲ್ಲ ಫ್ಯಾನ್ ಇರಲಿಲ್ಲ. ಅವಂದ ಇಷ್ಟೊತ್ತಿನವ್ರಿಗೆ ಭಿಕ್ಷಾ ಬೇಡಿದ್ನಿ ಕನಸಿನಾಗ, ಅದು ಕರೆನ ಏನು ಸುಳ್ಳು? ಮತ್ತು ಬೇಡಿದ್ದ ಅನುಭವ ಐತಲ್ಲ, ಎತ್ತರ ಆಗೈತಿ, ಇಲ್ಲಿದ್ದೇನೆ, ಇದರ ಅನುಭವ ಐತಲ್ಲ, ಯಾವುದು ಹೇಳಿದ ಪಂಡಿತರಿಗೆ, ಅದು ನಿಜವೋ ಇದು ನಿಜವೋ ಅಂದ. ಸರ್ವನಾಮ ಶಬ್ದ, ಅದು ನಿಜವೋ ಇದು ನಿಜವೋ. ಏನು ಹೇಳ್ಬೇಕು ಪಾಪ ಇವರು? ಅದು ನಿಜವೋ ಇದು ನಿಜವೋ, ಅದು ಅಂದ್ರೆ ಏನೊಂದು ಗೊತ್ತಾದ್ರೆ ಹೇಳ್ಬೋದು, ಅದು ನಿಜವೋ ಇದು ನಿಜವೋ ಕೈಕೊಂಡು ಕುಂತ. ಕೊನೆಗೆ ಅಷ್ಟಾವಕ್ರ ಬರ್ತಾನೆ. ಇಲ್ಲೇ ಅಷ್ಟಾವಕ್ರ ಬಂದ. ನಡುವಿನ ಕತೆ ಎಲ್ಲ ಬಿಡ್ರಿ, ಅದು ನಮಗೆ ಬೇಕಾದದ್ದು 2 ಮಾತು ತಗೊಳ್ಳೋನು. ಏನಂದ? ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇನೆ ಅಂದ. ಅದೇನು ಪ್ರಶ್ನೆ ಕೇಳಿದ್ದೆ ಅಂತ? ಮಹಾರಾಜ, ನಾನು ಉತ್ತರ ಕೊಡ್ತೇನೆ. ಏನು ಪ್ರಶ್ನೆ? ಅದು ನಿಜವೋ ಇದು ನಿಜವೋ? ಅದು ಅಂದ ಕೂಡಲೇ ಭೂತಕಾಲ ಅಂದ ಅಷ್ಟಾವಕ್ರ. ಇದು ಅಂದ ಕೂಡಲೇ ವರ್ತಮಾನ ಕಾಲ ಅಂದ. ಭೂತಕಾಲ ಅಂದ್ರೆ ಕಳೆದು ಹೋದದ್ದು, ವರ್ತಮಾನ ಕಾಲ ಅಂದ್ರೆ ಇರುವುದು. ಇವನಿಗೆ ಏನೋ ಸ್ವಪ್ನ ಬಿದ್ದಿರಬಹುದು. ಆ ಸ್ವಪ್ನದಲ್ಲಿ ಸುಖ ದುಃಖಾದಿಗಳನ್ನು ಕಳ್ಕೊಂಡಿರಬಹುದು, ರಾಜ್ಯವನ್ನು ಕಳ್ಕೊಂಡಿರಬಹುದು, ಅಥವಾ ಇದಕ್ಕಿಂತ ಹೆಚ್ಚಿನ ರಾಜ್ಯವನ್ನು ಗಳಿಸಿರಬಹುದು. ಅದು ನಿಜವೋ? ಯಾಕಂದರೆ ಹೆಸರಾದ ಕೂಡಲೇ ಅದಿಲ್ಲ ಇವಾಗ. ಅದು ನಿಜವೋ? ಅಥವಾ ಇದೇನು ಕಾಣ್ತಾ ಇದೆಯಲ್ಲ ಇದು ನಿಜವೋ ಅಂತ ಇವಾಗ ಸಂಶಯ ಬಂದದ್ದು ಅಂದ ಕೂಡಲೇ, ಅದು ಹೇಗೆ ಮಿಥ್ಯೋ ಇದು ಹಾಗೆ ಮಿಥ್ಯೆ ಅಂದ. ಅದು ಹೇಗೆ ಸುಳ್ಳು, ಇದು ಹಾಗೆ ಸುಳ್ಳು ಅಂದ. ಆವಾಗ ಅಷ್ಟಾವಕ್ರ ಅಂದ, ಇಷ್ಟು ಮಂದಿಯೆಲ್ಲ ಇದ್ದಾರು, ಏನೋ ಪ್ರಯೋಜನ ಆಗಲಿಲ್ಲ, ನೀನು ನನಗೆ ಉಪದೇಶ ಮಾಡಬೇಕು ಅಂದ. ನಿನ್ನಂತ ಅವಾಗ ಉಪದೇಶ ಮಾಡೋದು ಎಷ್ಟೊತ್ತು? ಕುದುರೆ ರಕ್ಕಿಪ್ಪಂತ ಒಂದು ಹಾಕಿರ್ತಾರಲ್ಲ, ಅದ ಕಾಲಿಟ್ಟು ನೀ ಮ್ಯಾಲೆ ಹತ್ತುವುದ್ರೊಳಗೆ ನನಗೆ ಬ್ರಹ್ಮಜ್ಞಾನ ಆಗುವಂತೆ ಉಪದೇಶ ಮಾಡ್ತೇನಂದ. ಕಾರಣ ಏನು ಅಂದ್ರೆ, ಅಂತಃಕರಣ ಶುದ್ಧ ಆಗಿತ್ತು ಜನಕ್ಕಂದು. ಇದನ್ನ ಯಾಕೆ ನೆನಪು ಮಾಡೀನಿ? ಅಂತಃಕರಣ ಶುದ್ಧ ಅಂದ್ರೆ ಒಂದು ಕ್ಷಣ ಸಾಕ ಬ್ರಹ್ಮಜ್ಞಾನ ಆಗಲಿಕ್ಕೆ ಅನ್ನೋದಕ್ಕೆ ಕಥೆ ಉಪಯೋಗ ಮಾಡಿದ್ದೇನೆ, ಮತ್ತೇನು ಇಲ್ಲ. ಇಲ್ಲಿ ಕಥಾ ಹೇಳಿದ್ರೆ ಒಂದು ಸ್ವಲ್ಪ ನೆನಪು ಉಳಿತದ ಅಂತ ಅಭಿಪ್ರಾಯ. ಇದರಿಂದ ಮುಕ್ತಿ ಸಂಭವಿಸುವುದು ಜೀವನಿಗೆ. ಅಂತಃಕರಣ ಶುದ್ಧ ಆಯಿತು, ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಅನುಭವ ಬಂತು. ತತ್ವಮಸಿ ಗುರುಗಳು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅನ್ನುವುದು ವೃತ್ತಿ ಉಂಟಾಯಿತು. ಇದರಿಂದ ಮುಕ್ತಿ ಸಂಭವಿಸುವುದು. ಶುದ್ಧಾಂತಕರಣಿಗೆ ಮನನ ನಿಧಿಧ್ಯಾಸನದ ಅವಶ್ಯಕತೆ ಇಲ್ಲ. ನೆನಪಿಟ್ಕೊಳ್ರಿ, ಯಾರು ಅತ್ಯಂತ ಶುದ್ಧಾಂತಕರಣಿಗಳಾಗಿದ್ದೇವೆಯೋ ಆಗಿದ್ದಾರೆಯೋ ಅವರಿಗೆ ಶ್ರವಣ ಸಮಕಾಲದಲ್ಲಿಯೇ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಮನನ ನಿಧಿಧ್ಯಾಸನದ ಅವಶ್ಯಕತೆ ಅವಾಗಿಲ್ಲ. ಮತ್ತೆ ಯಾಕೆ ಪಾಠ ಮಾಡಿದ್ರು ಅಂದ್ರೆ, ಮಂದ ಮಧ್ಯಮ ಜಿಜ್ಞಾಸುಗಳಿಗೆ ಅನುಕೂಲ ಆಗಲಿ, ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಿಂದ 3 ಪಾಠ ಮಾಡಿದ್ದಾರೆ. ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಅವೇ ಶ್ರವಣ ಮನನ ನಿಧಿಧ್ಯಾಸನ. ಇಲ್ಲಿ ಬಂಗಾರ ಮಣ್ಣು ಒಂದೇ ಆಗಿ ಅವನಿಗೆ ಕಂಡಿದೆಯೋ ಅವನು ಶುದ್ಧಾಂತಕರಣಿ. ಅವನಿಗೆ ನೀನೇ ಬ್ರಹ್ಮ ಅಂತ ಉಪನಿಷತ್ ಹೇಳ್ತದೆ, ತತ್ವಮಸಿ. ಅವ ಅಹಂ ಬ್ರಹ್ಮಾಸ್ಮಿ ಅಂದೇ ಬಿಡ್ತಾನೆ ಅಂತಃಕರಣದಲ್ಲಿ. ಅದರಿಂದ ಮುಂದೆ ಅನುಭವ ಬರ್ತದೆ, ನಾನು ಬ್ರಹ್ಮ ಅನ್ನುವುದು. ಅಲ್ಲಿನ ಚಿಂತನೆಯ ಅವಶ್ಯಕತೆ ಇಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಇದು ಕೂಡ ಬ್ರಹ್ಮಸೂತ್ರ ನಾಮಕ ಗ್ರಂಥದಲ್ಲಿ ಪಾಠ ಮಾಡಿದ್ದೆ, ಇದು ಏನೆಲ್ಲಿದು ಅಲ್ಲ. ಇದರಿಂದ ಮುಕ್ತಿ ಸಂಭವಿಸುವುದು ಜೀವನಿಗೆ. ಇವನು ಇಂತು ತಿಳಿ ಚಂಡಮತಿ ನೀನು. 4 ಸಾಧನಗಳನ್ನು ಚಂಡಮತಿ, ಅತ್ಯಂತ ಪ್ರಖರವಾದ ಬುದ್ಧಿಶಕ್ತಿಯುಳ್ಳವಳೆ. ಚಂಡಮತಿ ಅಂದ್ರೆ ಕೆಟ್ಟವಳೆ ಅಂತಲ್ಲ, ಚಂಡಿ ಅಂತಲ್ಲ. ಚಂಡಮತಿ ಅತ್ಯಂತ ಪ್ರಖರವಾದ ಬುದ್ಧಿಶಕ್ತಿಯುಳ್ಳವಳೆ. ಚಂಡ ಸೂರ್ಯ, ಅತ್ಯಂತ ಪ್ರಖರವಾದ ಬೆಳಕನ್ನು ಬೀರುವ ಸೂರ್ಯ ಅಂತ ಅರ್ಥ. ಚಂಡ ಶಬ್ದಕ್ಕೆ ಚಂಡಿ ಅಲ್ಲ, ಚಂಡಮತಿ ಅಂತ ಬರ್ತಾರೆ. ಚಂಡಮತಿ ನೀನು ತಿಳಿ ಈ ವಿಷಯವನ್ನು. 4ರಿಂದ ಅಂದ್ರೆ ಈ ಅಂತರಂಗತ ಸಾಧನಗಳ 4 ಇದಾವಲ್ಲ, ಇದರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅವು ಬೇಡ ಏನಾದ್ರೆ ಅವು ಬೇಕು, ಹಿಂದಿನೂ ಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಪ್ರಾಣಾಯಾಮ ಅವು 4, ಇವು ಪ್ರತ್ಯಾಹಾರ ಧಾರಣ ಧಾನ ಸಮಾಧಿ ಇವು 4. 8 ಅಂಗಗಳು ಬೇಕು ಅಂತ ಇದ್ರ ಅಭಿಪ್ರಾಯ. ಕೊನೆ ಏನಂತಾರೆ ನೋಡ್ರಿ, ಮುಂದೆ ನೋಡಿ, ಕೊನೆ ನೋಡಿ. ವಿರತಿ ಇಲ್ಲದೆ ಶಂಭುಪದ ಭಕ್ತಿ ಘಟಿಸದೆ
ಪರಮ ಜೀವರೈಕ್ಯವರಿಯದೆ ವರಸಮಾಹಿತೆ ಸಿದ್ಧಿ ಒಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವು. ಇದು ಸತ್ಯ. ಇದು ಸಾಧಕನಿಗೆ ಗುರುಗಳು ಹೇಳಕತ್ತಾರೆ. ಈಗಲೇ ಮುಕ್ತ ಅದ ಅಂತ ಅರ್ಥ ಅಲ್ಲ. ಅಂತಃಕರಣ ಶುದ್ಧ ಆಗಬೇಕು ಅನ್ನೋ ಮುಖ್ಯವಾದ ಅಭಿಪ್ರಾಯ. ಮತ್ತು ತನ್ನ ಸ್ಥಿತಿಯಲ್ಲಿ ತಾವು ಉಳಿದ ಮುಕ್ತ ಅದ, ಮತ್ತ್ಯಾಕೆ ಮುಂದಿನ ಶಾಸ್ತ್ರ ಅಂದ್ಗಿಂದೀರಿ. ಸಾಧಕನಿಗೆ ಗುರುಗಳು ಹೇಳುವಂಥದ್ದಿದು. ನಿಮಗೂ ಇಂದು ಬಂಗಾರ ಮಣ್ಣು ಎರಡೂ ಸಮಾನವಾಗಿ ಕಂಡ್ರೆ ನೀವು ಅಹಂ ಬ್ರಹ್ಮಾಸ್ಮಿ ಅಂದ ಬಿಡ್ತೀರಿ, ಏನು ಸಂಶಯನೇ ಇಲ್ಲ. ಹೇಳುವ ಗುರು ಬ್ರಹ್ಮನಿಷ್ಠ ಆಗಿರಲಿ, ಬೇಕಾದ್ರೆ ಬಿಟ್ಟಿರಲಿ, ನೀವು ಮಾತ್ರ ಬ್ರಹ್ಮನಿಷ್ಠರೇ ಆಗ್ತೀರಿ. ಅದೆರಡು ಸಮಾನವಾಗಿ ಕಾಣಬೇಕು ನೋಡಪ್ಪ. ಇನ್ನು ಬೇರೆ ಬೇರೆ ಹೇಳಿದ್ರೆ ಮತ್ತೆ ಏನೇನು ಆದೀತು, ಇದಿಷ್ಟ ಸಾಕು. ಬೇರೆ ಬೇರೆ ಹೇಳಿದ್ರೆ ನಿಕೃಷ್ಟ ಶಬ್ದ ಬಳಸೋದಾದೀತು, ಅವು ಬೇಡ. ಇದು ಶುದ್ಧವಾದ ಎರಡು ಶಬ್ದ ಬೆಳೆಸಿದ್ರೆ ಮಣ್ಣು ಬಂಗಾರ ಎರಡೂ ಸಮಾನವಾಗಿ ಕಂಡ್ರೆ ಅಂತಃಕರಣ ಶುದ್ಧ ಆಗೈತೆ ಅಂತ ಅದರ ಅರ್ಥ. ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಭಾಳ ಬರ್ಕೊಂಬಂದಾರ. ಅವೇನು ಬೇಕಾಗಿಲ್ಲ, ಇವು ಎರಡು ಸಾಕು ನಮ್ಗೆ. ಮುಂದೆ ನೋಡ್ರಿ, ವಿರತಿ ಇಲ್ಲದೆ. ಮತ್ತು ಈ ಮಾತನ್ನು ಬರೋದ್ರಂದ್ರೆ ವೈರಾಗ್ಯವೂ ಇಲ್ಲದೆ. ನಿತ್ಯಾನಿತ್ಯ ವಸ್ತು ವಿವೇಕ ವೈರಾಗ್ಯ ಇದ್ದೇ ಇದಾವಲ್ರಿ ಅಂದ್ಗಿಂದೀರಿ. ಇದ್ದವ ನಿರ್ಗುಣ 4ನೇ ಅಧ್ಯಾಯದಲ್ಲಿ ಮುಗಿದಿದ್ದು, 4ನೇ ಸಂಧಿಯಲ್ಲಿ ಮುಗಿದಿದ್ದೆ ಅವನ ಸ್ವರೂಪ ಸಾಕ್ಷಾತ್ಕಾರ ಆಯಿತು, ಅವನು ಮುಕ್ತ ಆದ. ಅದು ಯಾವಾಗ ಕೈಗೂಡಿಲ್ಲವೋ ಅವನಿಗೆ ಇದನ್ನು ಹೇಳಕತ್ತಾರೆ 5ನೇ ಸಂಧಿ ವಿಷಯವನ್ನು. ಸಗುಣ ಯೋಗಾಷ್ಟಾಂಗಗಳನ್ನು ಇಲ್ಲಿ ಪಾಠ ಮಾಡಕತ್ತಾರೆ. ಅದಕ್ಕೆ ವಿರತಿ ಇಲ್ಲದೆ, ವೈರಾಗ್ಯವೂ ಇಲ್ಲದೆ, ಇಹಲೋಕದ ಪರಲೋಕದ ಸಕಲ ಪದಾರ್ಥಗಳಲ್ಲಿ ಪ್ರೀತಿ ಇಲ್ಲದೆ. ವೈರಾಗ್ಯ ಅಂದ್ರೇನು? ಪ್ರೀತಿ ಇರಬಾರ್ದದು. ಪ್ರೀತಿ ಇಲ್ಲದೆ, ವೈರಾಗ್ಯವಿಲ್ಲದೆ ಅಂದ್ರೆ ಪ್ರೀತಿ ಇಲ್ಲ. ವಿರತಿ ಇಲ್ಲದೆ, ಪ್ರೀತಿ ಇಲ್ಲದೆ, ಶಂಭುಪದ ಭಕ್ತಿ ಘಟಿಸದೆ. ಶಬ್ದಾರ್ಥ ಹೇಳ್ಬಿಡ್ತೇನೆ, ವಿಸ್ತಾರ ಮಾಡೋದಿಲ್ಲ, ಅದನ್ನು ನಾಳೆ ನೋಡೋನು. ಶಂಭುಪದ ಭಕ್ತಿ ಘಟಿಸದೆ. ಶಂಭುಪದ ಪದ ಅಂತ ಹಾಕಿದ್ರು. ಪರಮಾತ್ಮನ ಸ್ವರೂಪದಲ್ಲಿ ಭಕ್ತಿ ಘಟಿಸದೆ, ಭಕ್ತಿ ಉಂಟಾಗದೆ, ಪರಮ ಜೀವರ ಐಕ್ಯವನ್ನು ಅರಿಯದೆ, ಪರಮಾತ್ಮ ಜೀವಾತ್ಮರ ಅಭೇದವನ್ನು ತಿಳಿಯದೆ, ವರಸಮಾಹಿತೆ ಸಿದ್ಧಿ ಒಡೆಯದೆ, ವರಸಮಾಹಿತೆ ಶ್ರೇಷ್ಠವಾದ ಸಮಾಧಿಯು ಸಿದ್ಧಿಯಾಗದೆ, ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವು ಸುಮ್ಮನೆ ಪ್ರಾಪ್ತವಾಗುತ್ತದೆಯೇ. ಇದು ಸತ್ಯ. ಇವೆಲ್ಲ ಬಿಡಿಯಾಗಿ ಒಂದಿಷ್ಟು ವಿಶ್ಲೇಷಣೆ ಮಾಡುವುದಿದೆ. ಅದನ್ನು ನಾಳೆಯ ಪ್ರವಚನದಲ್ಲಿ ಮಾಡೋಣ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.